ಪ್ರೀತಿಯುಳ್ಳ ದೈವಜನರೇ, ಈ ಪರಿಶುದ್ಧ ಆರಾಧನೆಗೆ ತಾವೆಲ್ಲರೂ ಕೂಡ ಸಿದ್ಧರಾಗಿ ದೇವರ ಸನ್ನಿಧಾನವನ್ನು ಬಯಸಿ ನಮ್ಮ ಸ್ಥಳಗಳಲ್ಲಿ ದೇವರ ಆಶೀರ್ವಾದವನ್ನು, ದೇವರ ಪ್ರಸನ್ನತೆಯನ್ನು ನಾವು ಹೊಂದಿಕೊಳ್ಳುವ ಹಾಗೆ ಮತ್ತು ಈ ಆರಾಧನೆಯನ್ನು ನಾವು ದೇವರಿಗೆ ಸಮರ್ಪಿಸುವ ಹಾಗೆ ಎದ್ದು ನಿಂತುಕೊಂಡು ಹಲ್ಲೆಲೂಯಾ ಸಂಗೀತವನ್ನು ಹಾಡೋಣ. ಪ್ರಾರ್ಥನೆ ಮಾಡೋಣ. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಆತನು ತನ್ನ ಸಿಂಹಾಸನವನ್ನು ಭೂಲೋಕದಲ್ಲಿ ಸ್ಥಾಪಿಸಿದ್ದಾನೆ, ಪರಲೋಕದಲ್ಲಿಯೂ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಯೆಹೋವನು ನೀತಿವಂತರನ್ನು ಅನೀತಿವಂತರನ್ನು ಪರೀಕ್ಷಿಸುತ್ತಾನೆ. ನಮ್ಮ ಸ್ವಾಮಿ, ನಮ್ಮ ರಕ್ಷಕನೇ, ನಮ್ಮ ವಿಮೋಚಕನೇ, ಈ ಉದಯ ಕಾಲದಲ್ಲಿ ನಾವು ನಿನ್ನನ್ನು ಆರಾಧಿಸುವಂತೆಯೂ ನಿನ್ನನ್ನು ಹಾಡಿಕೊಂಡಾಡುವಂತೆಯೂ ನಿನಗೆ ನಮ್ಮ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುವಂತೆಯೂ ಮತ್ತು ವಿಶೇಷವಾಗಿ ಸ್ವಾಮಿ, ನಮ್ಮ ಜೀವನದಲ್ಲಿ ನಾವು ಮಾಡಿರುವಂಥ ಎಲ್ಲ ಬಲಹೀನತೆಗಳಿಗಾಗಿ ನಿನ್ನಲ್ಲಿ ಕ್ಷಮೆಯನ್ನು ಯಾಚಿಸುವಂತೆಯೂ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂತೆಯೂ ನಿನ್ನ ಪರಿಶುದ್ಧ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆಯೂ ಈ ದಿನವನ್ನು ನಮಗೆ ನೇಮಿಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಕರ್ತನೇ, ಭಕ್ತನು ತಿಳಿಸುವ ಹಾಗೆ ಈ ದಿನವೂ ಯೆಹೋವನಿಂದಲೇ ನೇಮಕವಾದದ್ದು. ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ ಎಂಬುದಾಗಿ ದೇವ, ನಾವು ಸಂತೋಷದಿಂದ ಈ ದಿನವನ್ನು ನಿನಗೆ ಸಮರ್ಪಿಸಿ ದೇವ, ನಿನ್ನನ್ನು ಕೊಂಡಾಡಿ, ನಿನ್ನನ್ನು ಹಾಡಿ, ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂತೆ ನಮ್ಮನ್ನು ಈ ಸಮಯದಲ್ಲಿ ಬಲಪಡಿಸು. ನಾವು ಮನೆಗಳಲ್ಲಿ ಇದ್ದು ಸ್ವಾಮಿ ನಿನ್ನನ್ನು ಆರಾಧಿಸುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಿ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳುವ ಹಾಗೆ ಕೃಪೆ ತೋರಿಸು. ನಮ್ಮೆಲ್ಲರನ್ನೂ ಈ ಆರಾಧನೆಯಿಂದ ಕೈಗೊಪ್ಪಿಸಿಕೊಡುತ್ತೇವೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೇನ್. ದಯಮಾಡಿ ಕುಳಿತುಕೊಳ್ಳುವಂತೆ ಕೇಳಿಕೊಳ್ತೇನೆ. ಈ ತಿಂಗಳ ಕೊನೆಯ ಭಾನುವಾರ, ಅದರಿಂದ ಸ್ತುತಿಗೀತೆಗಳ ಒಂದು ಹಾಡುಗಳನ್ನು ಹಾಡುತ್ತಾ ದೇವರಿಗೆ ನಮ್ಮ ಸ್ತೋತ್ರ ಅರ್ಪಿಸುವ, ಸ್ತುತಿಗೀತೆಗಳ ಮೂಲಕವಾಗಿ ದೇವರಿಗೆ ನಾವು ಕೊಂಡಾಡೋಣ. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. 395ನೇ ಸಂಗೀತ. ಈ ಒಂದು ಸಂಗೀತವನ್ನು ಹಾಡುತ್ತಾ ದೇವರನ್ನು ಪ್ರೀತಿಸ್ತಾನೆ ಎನ್ನುವಂಥದ್ದನ್ನು ಆತನಿಗೆ ಸ್ತೋತ್ರ ಸಲ್ಲಿಸುವ ಪ್ರೇರಣೆ. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು
ಪ್ರೀತಿಸುತ್ತಾನೆ, ನಿನಗಾಗಿ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ನಮ್ಮ ಸಮಸ್ಯೆಗಳು ನಾವು ಚಿಂತೆಯಲ್ಲಿ ಮುಳುಗಿದ್ದಾದರೆ ಯೇಸು ಪರಿಹಾರ ಮಾಡುವುದು ಪ್ರಿಯರೇ. ನಿನ್ನ ಸಮಸ್ಯೆನಿದ್ದರು, ಚಿಂತೆಯಲ್ಲೇ ಮುಳುಗಿದರು, ನಿನ್ನ ಸಮಸ್ಯೆನಿದ್ದರು, ಚಿಂತೆಯಲ್ಲೇ ಮುಳುಗಿದರು, ಯೇಸು ನಿನಗೆ, ಯೇಸು ನಿನಗೆ ವಿಶೇಷ ಪರಿಹಾರ ಮಾಡುವನು, ವಿಶೇಷ ಪರಿಹಾರ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ನಮ್ಮಲ್ಲಿ ಸಹಿಸಿಕೊಳ್ಳದಂಥ ದುಃಖಗಳು, ಅನೇಕ ಕಷ್ಟಗಳು ಬಂದರೂ ಕೂಡ ನಮಗೆ ಸ್ವಾಮಿ ಸಹಾಯ ಮಾಡುತ್ತಾನೆ ಪ್ರಿಯರೇ. ಆತನಿಗೆ ಸ್ತೋತ್ರ ಸಲ್ಲಿಸುವ. ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳದ ದುಃಖಗಳು, ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳದ ದುಃಖಗಳು, ಸ್ವಾಮಿಯು ನಿನಗೆ, ಸ್ವಾಮಿಯು ನಿನಗೆ ಅಪಾರ ಸಹಾಯ ಮಾಡುವನು, ಅಪಾರ ಸಹಾಯ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ಹೌದು ಪ್ರಿಯರೇ, ಯೇಸು ನಮ್ಮನ್ನು ಪ್ರೀತಿಸುವವನು. ದೇವರು ಪ್ರೀತಿ ಸ್ವರೂಪನು. ಆತನ ಪ್ರೀತಿ ನಮ್ಮನ್ನು ಆವರಿಸಿದೆ. ಹೀಗಾಗಿ ನಾವು ಆತನನ್ನು ಸ್ತುತಿಸಿ ಕೊಂಡಾಡುವಂಥ ಈ ಸಮಯದಲ್ಲಿ ಆ ಪ್ರೀತಿಗೆ ಕಾರಣ ಆತನ ಕೃಪೆ. ಹೀಗಾಗಿ ಆತನ ಕೃಪೆಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಆ ಕೃಪೆಗೂ ಆ ಪ್ರೀತಿಗೂ ದೇವರೇ ನಮ್ಮನ್ನು ನಡೆಸಿ ನಮಗೆ ಆಶ್ರಯವಾಗಿದ್ದಾನೆ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಈ ಸ್ತುತಿಗೀತೆಯನ್ನು ನಾವು ಹಾಡಿಕೊಳ್ಳೋಣ. ಆಶ್ರಯವು ನೀನೇಸಯ್ಯ, ನನ್ನ ಆಧಾರವು ನೀನೇಸಯ್ಯ. ಆಶ್ರಯವು ನೀನೇಸಯ್ಯ, ನನ್ನ ಆಧಾರವು ನೀನೇಸಯ್ಯ. ನಿನ್ನಿಂದಾಗವ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲ ಸಾಧ್ಯವಯ್ಯ.
ಆರಾಧನೆ 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 ಆರಾಧನೆ. ನಮ್ಮ ಕಷ್ಟ ದಿನದಲ್ಲಿ ಕಣ್ಣೀರಿನಲ್ಲಿ ಆತನ ಸಹಾಯ ಕೊಡುತ್ತೇವೆ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ಆಶ್ರಯವು ನೀನೇ ಸಯ. ಆರಾಧನೆ 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 ಆರಾಧನೆ. ಆಶ್ರಯವು ನೀನೇ ಸಯ, ನನ್ನ ಆಧಾರವು ನೀನೇ ಸಯ. ಆಶ್ರಯವು ನೀನೇ ಸಯ, ನನ್ನ ಆಧಾರವು ನೀನೇ ಸಯ. ಆತನ ಪ್ರೀತಿಯೊಂದೇ ಸಾಕು ಪ್ರಿಯರೇ. ಆತನಲ್ಲೇ ಬದುಕುವುದಕ್ಕೆ ನಾವು ಪ್ರಯಾಸ ಮಾಡಬೇಕು. ನಿನ್ನ ಪ್ರೀತಿಯೇ ನನಗೆ ಸಾಕುವಯ್ಯ, ನಿನ್ನ ನೆರಳಲ್ಲೇ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕುವಯ್ಯ, ನಿನ್ನ ನೆರಳಲ್ಲೇ ಬದುಕುವೆನು. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವರುವ ನೀನೇ. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವರುವ ನೀನೇ. ಆರಾಧನೆ 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 ಆರಾಧನೆ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಪ್ರಿಯರೇ, ಹೌದು ನಿಜ, ಆತ ನಮಗೆ ಆಶ್ರಯವು, ಆತನೇ ನಮ್ಮ ಆಧಾರವು. ನಮ್ಮನ್ನು ಪ್ರೀತಿಸುವ ದೇವರು ಆತನೇ. ನಮ್ಮ ಕಷ್ಟದಲ್ಲಿ ಜೊತೆಗಾರನು ಆತನೇ. ನಮ್ಮ ಕಣ್ಣೀರಿನ ಸಮಯದಲ್ಲಿ ನಮ್ಮ ನೋಡುವವನು ಆತನೇ. ನಮಗೆ ಕುರುಬನಾಗಿ, ನಮಗೆ ಒಡೆಯನಾಗಿ ಆತನೇ ನಮಗೆ ಸರ್ವಸ್ವವೂ ಆಗಿದ್ದಾನೆ. ಹೀಗಾಗಿ ಆತನಿಗೆ ನಾವು ಸಂತೋಷದಿಂದ, ಉಲ್ಲಾಸದಿಂದ ಆನಂದಿಸಿಕೊಂಡಾಡುತ್ತಾ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ ಎಂಬುದಾಗಿ ಕೃತಜ್ಞತಾಸ್ಥಿತಿಯೊಡನೆ ಆತನನ್ನು ಸ್ತುತಿಸುವ ಹಾಗೆ ಪೌಲನು ಫಿಲಿಪ್ಪಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಚನ ಹೇಳಿರುವ ಹಾಗೆ ಕರ್ತನಲ್ಲಿ ಸಂತೋಷಿಸಿರಿ, ತಿರುಗಿ ಸಂತೋಷಪಡ್ರಿ ಎಂಬುದಾಗಿ ಈ ಸಂಗೀತವನ್ನು ನಾವು ಹಾಡುತ್ತಾ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರಿಯರೇ, 379ನೇ ಸಂಗೀತ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ.
ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು, ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿಯೇ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವಾರೋ, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಪ್ರಭುವಿನ ವಾಕ್ಯಗಳನ್ನೆಲ್ಲ ಪ್ರೀತಿಸಿ ಕೈಕೊಂಡು ನಡೆಯುತ್ತಿರುವಾರೋ, ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು, ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ. ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ನಮ್ಮ ಸ್ವಾಮಿ, ಯಾವಾಗಲೂ ಸಂತೋಷವಾಗಿರುವುದಕ್ಕೆ ಸಾಧ್ಯ, ಆದರೆ ನಿನ್ನ ವಾಕ್ಯ ನಮಗೆ ಪ್ರಬೋಧಿಸುವಂಥದ್ದು ಸಂತೋಷ ಪಡಿರಿ, ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ ಎಂಬುದಾಗಿ. ದೇವರೇ, ಅದು ನಿನ್ನ ಕೃಪೆಯಿಂದಲೇ ಸಾಧ್ಯ. ನಾವು ಸಂತೋಷವಾಗಿರುವುದಕ್ಕೂ ಆರೋಗ್ಯವಾಗಿರುವುದಕ್ಕೂ
ಮತ್ತು ನಮ್ಮಲ್ಲಿ ಸಮಾಧಾನವನ್ನು ಅನುಭವಿಸುವುದಕ್ಕೂ ನಮ್ಮನ್ನು ಪ್ರೇರೇಪಿಸಿದ ಆತನು ನೀನು ಸ್ವಾಮಿ. ಈ ಬೆಳಗಿನ ಸಮಯದಲ್ಲಿ ದೇವರೇ, ನಾವು ನಿನ್ನನ್ನು ಹಾಡಿಕೊಂಡಾಡುವಂತೆ ನಡೆಸಿದ್ದಿ. ನೀವು ನಮ್ಮನ್ನು ಪ್ರೀತಿಸುವ ದೇವರೆಂಬುದಾಗಿ ನಮಗೆ ತಿಳಿಸಿದ್ದಿ. ನಮಗೆ ಆಶ್ರಯ ದುರ್ಗವೆಂಬುದಾಗಿ ನಮಗೆ ನೀನು ಹೇಳಿದ್ದಿ ಸ್ವಾಮಿ. ನಾವು ನಿನ್ನಲ್ಲಿ ಸಂತೋಷ ಪಡುತ್ತಾ ಹಾಡಿಕೊಂಡಾಡುವಂಥ ಈ ಸಮಯದಲ್ಲಿ ದೇವ ನಮ್ಮ ಎಲ್ಲ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸು. ನಿನ್ನ ಪರಿಶುದ್ಧ ಸನ್ನಿಧಾನವನ್ನು ನಾವು ಬಯಸಿ ವೀಕ್ಷಿಸುವಾಗ, ಇದರಲ್ಲಿ ಭಾಗಿಗಳಾಗಿರುವಾಗ ಸ್ವಾಮಿ, ನೀನು ನಮ್ಮ ಮಧ್ಯದಲ್ಲಿ ಬಾ. ನಿನ್ನ ಪ್ರಸನ್ನತೆ ನಮ್ಮನ್ನು ತುಂಬಿಸು ಸ್ವಾಮಿ. ಅಂದು ಶಿಷ್ಯರ ಮಧ್ಯೆ ನೀನು ಬಂದ ಹಾಗೆ ನಮ್ಮ ಮಧ್ಯದಲ್ಲೂ ಸ್ವಾಮಿ ನೀನು ಬಾ. ನಿನ್ನನ್ನು ನಾವು ನಮ್ಮ ಆತ್ಮಿಕ ಕಣ್ಣುಗಳಿಂದ ನೋಡುವುದಕ್ಕೂ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೂ ನೀನು ಜೀವಿಸುವ ದೇವರೆಂಬುದಾಗಿ ನಾವು ಪುನಃ ಮನವರಿಕೆ ಮಾಡಿಕೊಳ್ಳುವುದಕ್ಕೂ ನಿನ್ನ ಸನ್ನಿಧಿಲಿದ್ದೇವೆಲ್ಲ. ಹೀಗಾಗಿ ಸ್ವಾಮಿ, ನಾವು ನಿನ್ನ ಸನ್ನಿಧಾನವನ್ನು ಅಪೇಕ್ಷಿಸಿ ಬಯಸಿ ಅದರ ಪ್ರಸನ್ನತೆಯನ್ನು ನಾವು ಅನುಭವಿಸುವಂಥ ಈ ಸಮಯದಲ್ಲಿ ದೇವರೇ, ನಮ್ಮ ಮನದಾಳದ ಎಲ್ಲ ಸ್ತುತಿ ಸ್ತೋತ್ರಗಳನ್ನು ನೀನು ಸ್ವೀಕಾರ ಮಾಡು. ಪರಿಶುದ್ಧ ದಿನದಲ್ಲಿ ಸ್ವಾಮಿ, ನಮ್ಮ ಮನೆಗಳಲ್ಲಿಯೇ ನಾವು ಪರಿಶುದ್ಧ ಆರಾಧನೆಯನ್ನು ನಿನಗೆ ಸಮರ್ಪಿಸುವುದಕ್ಕೆ ನಮ್ಮನ್ನು ನೀನು ಸಿದ್ಧಗೊಳಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸುವುದು ಮಾತ್ರವಲ್ಲದೆ ನಮ್ಮ ಪ್ರಾರ್ಥನಾ ಮನವಿಗಳನ್ನು ಸ್ವಾಮಿ ನೀನು ಕೇಳಿಸಿಕೊ. ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಳಿಗೆ ಸ್ವಾಮಿ ನಿನ್ನ ಸದುತ್ತರಗಳನ್ನು ದಯಪಾಲಿಸಿಕೊಡು. ನಮ್ಮ ಅನೇಕ ಭಿನ್ನಹಗಳು, ನಮ್ಮ ಅನೇಕ ಬೇಡಿಕೆಗಳು ಸ್ವಾಮಿ ಅವೆಲ್ಲವುಗಳನ್ನು ನೀನು ಬಲ್ಲೆ. ನಮ್ಮ ಕೊರತೆ ಏನೆಂಬುದಾಗಿ ನಿನಗೆ ಗೊತ್ತುಂಟು. ನಮಗೆ ಸಮೃದ್ಧಿಯನ್ನು ನಿನ್ನ ಆಶೀರ್ವಾದಗಳ ಮೂಲಕವಾಗಿ ದಯಪಾಲಿಸು ಸ್ವಾಮಿ. ಈ ದಿನದಲ್ಲಿ ನಾವು ನಿನ್ನನ್ನು ಆರಾಧಿಸುವುದರ ಮೂಲಕ, ನಿನ್ನ ವಾಕ್ಯಗಳನ್ನು ಧ್ಯಾನಿಸುವುದರ ಮೂಲಕ ನಾವು ದಿವ್ಯ ಲಾಭವನ್ನು ಪಡೆಯುವಂತೆಯೂ ನವ ಚೈತನ್ಯವನ್ನು ಹೊಂದಿಕೊಳ್ಳುವಂತೆಯೂ ನಮಗೆ ಸಹಾಯ ಮಾಡು. ನಿನ್ನ ಹಸ್ತಗಳಿಗೆ ನಮ್ಮೆಲ್ಲರನ್ನೂ ಈ ಪರಿಶುದ್ಧ ಆರಾಧನೆ ಒಪ್ಪಿಸಿಕೊಡುತ್ತೇವೆ. ನಾವು ಹಾಗೆ ಕ್ಷಣ ಹೊತ್ತು ಮೌನವಾಗಿದ್ದು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡಲಿ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನೆಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕ ನಮಗಿದ್ದಾನೆ. ಆತ ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ದೇವರ ಸನ್ನಿಧಾನದಲ್ಲಿ
126ನೇ ಪುಟದಲ್ಲಿರುವ ಪಾಪದರಿಕೆ ಪ್ರಾರ್ಥನೆಯನ್ನು ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಆರಿಕೆ ಮಾಡಿಕೊಳ್ಳೋಣ. 126ನೆಯ ಪುಟದ ಪಾಪದರಿಕೆ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯನ ದ್ರೋಹನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನ ಶುದ್ಧಿಗೊಳಿಸು. ನಾನು ದ್ರೋಹಿಯಿಂದ ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ದೃಷ್ಟಿಗೆ ಕೆಟ್ಟಿದ್ದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನನ್ನು ಶುದ್ಧರಿಂದ ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾ ಆನಂದವನ್ನು ತಿರುಗಿ ನೈಪಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸುಂಟಿಸಿ ನನಗೆ ಆಧಾರನಾಗು. ಸ್ವಾಮಿ ಹತ್ರ ಬರುವ ಆತನಲ್ಲಿ ಕೃಪೆಯುಂಟು, ಆತ ಶಾಂತಿ ಕೊಡುವ. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು ಶಾಂತಿಯನ್ನು ಗ್ರಹಿಸಿ ಅವರು ತಮ್ಮೆಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತ ಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಈ ಪರಿಶುದ್ಧ ಆರಾಧನೆಗೆ ನೇಮಕವಾದ ದೇವರ ವಾಕ್ಯ ಭಾಗವನ್ನು ನಾವೀಗ ಓದಿ ಕೇಳಿಸಿಕೊಳ್ಳೋಣ. ಈ ಪರಿಶುದ್ಧವಾದ ಆರಾಧನೆಗಾಗಿ ನೇಮಕಗೊಂಡಂಥ ವೇದ ಭಾಗವು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಆದಿಕಾಂಡ ಎಂಬ ಪ್ರಥಮ ಭಾಗ, ಅಧ್ಯಾಯ 18 ವಚನಗಳು 1ರಿಂದ 10ರವರೆಗೆ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಆದಿಕಾಂಡ ಎಂಬ ಪ್ರಥಮ ಭಾಗವು ಅಧ್ಯಾಯ 18 ವಚನಗಳು 1ರಿಂದ 10ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ, ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ, ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ. ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ನೀರು ತರಿಸುತ್ತೇನೆ. ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ. ಸ್ವಲ್ಪ ಆಹಾರ ತರುತ್ತೇನೆ. ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಎನ್ನಲು ಅವರು, ನೀನು ಹೇಳಿದಂತೆ ಮಾಡಬಹುದು ಅಂದರು. ಆಗ ಅಬ್ರಹಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಹೋಗಿ ಆಕೆಗೆ, ಹಸನಾದ 3 ಸೇರು ಹಿಟ್ಟನ್ನು ನಾದಿ ಬೇಗ ರೊಟ್ಟಿಗಳನ್ನು ಮಾಡು ಎಂದು ಹೇಳಿದನು. ಆಮೇಲೆ ಅವನು ದನಗಳ ಕಡೆಗೆ ಓಡಿ ಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು. ಆಳು ಬೇಗನೆ ಅಡಿಗೆ ಮಾಡಿದನು. ತರುವಾಯ ಅಬ್ರಹಾಮನು ಹಾಲು ಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು. ಅವರು ಮರದ ಕೆಳಗೆ ಊಟ ಮಾಡುವವರೆಗೆ ಅವನು ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು. ಬಳಿಕ ಅವರು ಅವನನ್ನು, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು, ಅಗೋ, ಗುಡಾರದಲ್ಲಿದ್ದಾಳೆ ಅಂದನು. ಆದ ಕರ್ತನು, ಬರುವ ವರ್ಷದಲ್ಲಿ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ಆ ಮಾತು ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು ಎಂಬುವಂತಾದೆ. ದೇವರೇ, ನಿನಗೆ ಸ್ತೋತ್ರವಾಗಲಿ. ನಾವು ಹಾಗೆ ಕುಳಿತುಕೊಂಡು 149ನೆಯ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಗಳಲ್ಲಿ
149ನೆಯ ಸಂಕೀರ್ತನೆ. ಮನವೇ ಶಾಂತತೆಯಂತಿರು ಎನ್ನ ಜನಕನು ಕಾಯುವನು. ಚರಣ ಬಿಟ್ಟು ಚರಣವನ್ನು ನಾವು ಹಾಡಿಕೊಳ್ಳೋಣ. ಶಾಂತತೆಯ ತಿರು ಎನ್ನ ಜನಕನು ಕಾಯುವನು. ಮನವೇ ಶಾಂತತೆಯ ತಿರು ಎನ್ನ ಜನಕನು ಕಾಯುವನು. ಎನ್ನ ಮನವೇ ಶಾಂತತೆಯ ತಿರು ಎನ್ನ ಜನಕನು ಕಾಯುವನು. ಎನ್ನ ಮನವೇ ಶಾಂತತೆಯ ತಿರು ಎನ್ನ ಜನಕನು ಕಾಯುವನು. ಅನುಮಾನಿಸದಿರು ಭಯ ಭೀತಿಯ ಬಿಡು ಘನ ದೇವರು ಬಿಡನು. ಅನುಮಾನಿಸದಿರು ಭಯ ಭೀತಿಯ ಬಿಡು ಘನ ದೇವರು ಬಿಡರು. ತನ್ನ ತನು ರಕ್ತದಿಯನ್ನ ರಕ್ಷಿಸಿದಾತನು ಅನಿಶವು ಕಾಯುವನು. ತನ್ನ ತನು ರಕ್ತದಿಯನ್ನ ರಕ್ಷಿಸಿದಾತನು ಅನಿಶವು ಕಾಯುವನು. ಉರಿಯುವ ಬೆಂಕಿಯ ನಡುವಿನ ಪೋಗಲು ವರ ಕರ್ತನ ನಡುವೆ. ಉರಿಯುವ ಬೆಂಕಿಯ ನಡುವಿನ ಪೋಗಲು ವರ ಕರ್ತನ ನಡುವೆ. ಅದು ಉರಿಯನು ತೊರೆದಾಡುವುದೆನ್ನ ಸುತ್ತಲು ವರಶಕ್ತನನು ತಿಪೆ. ಅದು ಉರಿಯನು ತೊರೆದಾಡುವುದೆನ್ನ ಸುತ್ತಲು ವರಶಕ್ತನನು ತಿಪೆ. ಘೋರ ವಿಪತ್ತಿನ ಕಾಣಿರುಳು ಎನ್ನ ಕಾರದುರೇಚ್ಛೆಗಳು. ಘೋರ ವಿಪತ್ತಿನ ಕಾರಿರುಳು ಎನ್ನ ಪಾರದುರೇಚ್ಛೆಗಳು. ಬಹುಮೀರಿ ಬರಲು ನಿನ್ನ ಶಾಂತಿ ನಿನಾದವು ಭೂರಿ ಹರುಷವಿವದು. ಬಹುಮೀರಿ ಬರಲು ನಿನ್ನ ಶಾಂತಿ ನಿನಾದವು ಭೂರಿ ಹರುಷವಿವದು. ಮನವೇ ಶಾಂತತೆಯ ತಿರು ಎನ್ನ ಜನಕನು ಕಾಯುವನು. ಈ ಪರಿಶುದ್ಧ ಆರಾಧನೆಗೆ ನೇಮಕವಾದಂಥ ಸುವಾರ್ಥ ಪಾರಣವು ಓದಲ್ಪಡುವುದು. ದಯಮಾಡಿ ಸಭೆಯವರೆಲ್ಲರೂ ಕೂಡ ಎದ್ದು ನಿಂತುಕೊಳ್ಳುವಂತೆ ಕೇಳಿಕೊಳ್ತೇನೆ. ಸುವಾರ್ಥ ಪಾರಾಯಣಕ್ಕಾಗಿ ನೇಮಕವಾದ ವೇದ ಭಾಗ ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ ವಚನಗಳು 1ರಿಂದ 14ನೇ ವಚನದವರೆಗೆ. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ ವಚನಗಳು 1ರಿಂದ 14ನೇ ವಚನದವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು. ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ, ಸೀಮೋನ್ ಪೇತ್ರನು, ದಿದಿಮನೆಂಬ ತೋಮನು, ಗಲಿಲಾಯದ ಕಾನಾ ಊರಿನ ನತಾನಯೇಲನು, ಜೆಬುದಾಯನ ಕುಮಾರರು ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದರು. ಅವರಿಗೆ ಸೀಮೋನ್ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು. ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ಆಗ ಯೇಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು.
ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯಲ್ಲಿ ಎಳೆಯುವುದಕ್ಕೆ ಆಗದೆ ಹೋಯಿತು. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ, ಅವರು ಸ್ವಾಮಿಯವರು ಎಂದು ಹೇಳಿದನು. ಸ್ವಾಮಿಯವರೆಂದು ಸೀಮೋನ್ ಪೇತ್ರನು ಕೇಳಿ ಮೈ ಮೇಲೆ ಬಟ್ಟೆಯಿಲ್ಲದವನಾಗಿದ್ದರಿಂದ ಒಲೆಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. ದಡವು ದೂರವಾಗಿರದೆ ಹೆಚ್ಚು ಕಡಿಮೆ 200 ಮೊಳದಲ್ಲಿದ್ದರಿಂದ ಉಳಿದ ಶಿಷ್ಯರು ಮೀನು ತುಂಬಿದ ಆ ಬಲೆಯನ್ನು ಎಳೆಯುತ್ತಾ ದೋಣಿಯಲ್ಲಿಯೇ ಬಂದರು. ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ಯೇಸು ಅವರಿಗೆ, ನೀವು ಈಗ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿರಿ ಎಂದು ಹೇಳಲು ಸೀಮೋನ್ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ಭೂಮಿಗೆ ಎಳೆದುಕೊಂಡು ಬಂದನು. ಅದು 153 ದೊಡ್ಡ ಮೀನುಗಳಿಂದ ತುಂಬಿತು. ಅಷ್ಟು ಮೀನುಗಳು ಇದ್ದರೂ ಬಲೆ ಹರಿಯಲಿಲ್ಲ. ಯೇಸು ಅವರಿಗೆ, ಬಂದು ಊಟ ಮಾಡಿರಿ ಎಂದು ಹೇಳಿದನು. ಶಿಷ್ಯರು ಆತನನ್ನು ಸ್ವಾಮಿಯವರೆಂದು ತಿಳಿದರಿಂದ ನೀನ್ಯಾರೆಂದು ವಿಚಾರಿಸುವುದಕ್ಕೆ ಅವರಲ್ಲಿ ಒಬ್ಬರೂ ಧೈರ್ಯಪಡಲಿಲ್ಲ. ಯೇಸು ಬಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟನು. ಹಾಗೆಯೇ ಮೀನನ್ನು ಕೊಟ್ಟನು. ಯೇಸು ಸತ್ತು ಜೀವ ತಿಂದೆದ್ದ ಮೇಲೆ ಶಿಷ್ಯರಿಗೆ ಕಾಣಿಸಿಕೊಂಡದ್ದು ಇದು 3ನೇ ಸಾರಿ ಎಂಬುದು. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ದಯಮಾಡಿ ಕುಳಿತುಕೊಳ್ಳುವಂತೆ ಕೇಳಿಕೊಳ್ತೇನೆ. ನಾವು ಪ್ರಾರ್ಥನೆ ಪೂರ್ವಕವಾಗಿ ಪವಿತ್ರ ಆತ್ಮದ ಈ ಸಂಗೀತವನ್ನು ನಾವು ಹಾಡಿಕೊಳ್ಳುತ್ತಾ ದೇವರ ವಾಕ್ಯಕ್ಕೆ ಸಿದ್ಧ ಮಾಡಿಕೊಳ್ಳೋಣ. ಪವಿತ್ರ ಆತ್ಮದ ಪವಿತ್ರ ಆತ್ಮದ ಯೇಸುವಿನ ಮಹಿಮೆ ಯೇಸುವಿನ ಮಹಿಮೆಗಾಗಿ ಜೀವಿಸ ಮಾಡಬ ನಾನಿನಗಾಗಿಯೇ ಯೇಸು ನಿನಗಾಗಿಯೇ ನಾನಿನಗಾಗಿಯೇ ಯೇಸು ನಿನಗಾಗಿಯೇ ನಾನಿನಗಾಗಿಯೇ ಯೇಸು ನಿನಗಾಗಿಯೇ ಎಂಬಾಳ ಅರ್ಪಿಸುವೆ. ಯೇಸುವಿನ ಮಹಿಮೆಗಾಗಿಯೇ ಜೀವಿಸ ಮಾಡಬ ಶಿರವನ್ನು ಬಾಗಿ ಕರವನ್ನು ಜೋಡಿಸಿ ಪ್ರಾರ್ಥನೆಯ ಸಲ್ಲಿಸುವೆ. ಶಿರವನ್ನು ಬಾಗಿ ಕರವನ್ನು ಜೋಡಿಸಿ ಪ್ರಾರ್ಥನೆಯ ಸಲ್ಲಿಸುವೆ. ನಾನಿನಗಾಗಿಯೇ ಯೇಸು ನಿನಗಾಗಿಯೇ ನಾನಿನಗಾಗಿಯೇ ಯೇಸು ನಿನಗಾಗಿಯೇ ನಾನಿನಗಾಗಿಯೇ ಯೇಸು ನಿನಗಾಗಿಯೇ ಎಂಬಾಳ ಅರ್ಪಿಸುವೆ. ಪವಿತ್ರ ಆತ್ಮವ ಪವಿತ್ರ ಆತ್ಮವ ಯೇಸುವಿನ ಮಹಿಮೆಗಾಗಿಯೇ ಜೀವಿಸ ಮಾಡಬ ಜೀವಿಸ ಮಾಡಬ. ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನೇ, ನಮ್ಮ ವಿಮೋಚಕನೇ, ನಿನಗಾಗಿ ನಾವು ಜೀವಿಸುವುದಕ್ಕೆ ನಮ್ಮನ್ನು ಕರೆದಿರುತ್ತೀಯಲ್ಲ.
ಈ ಬೆಳಗಿನ ಸಮಯದಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೂ ಅದರ ಮೂಲಕವಾಗಿ ಅದರಂತೆ ನಡೆಯುವುದಕ್ಕೂ ನಿನ್ನ ಪರಿಶುದ್ಧ ಸಮಯವನ್ನು ಅವಕಾಶವನ್ನು ಅನುಗ್ರಹಿಸಿಕೊಟ್ಟಿದ್ದಿ. ದೇವರೇ, ನೀನು ನಮಗೆ ಉತ್ತಮವಾದಂತಹ ಅತಿಥೇಯನು, ನಮಗೆ ಆತಿಥ್ಯವನ್ನು ನೀಡುವವನು ಆಗಿದ್ದಿ. ಈ ಬೆಳಗಿನ ಸಮಯದಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂಥ ನಾವೆಲ್ಲರೂ ಕೂಡ ಪವಿತ್ರಾತ್ಮನ ಸಹಾಯದ ಮೂಲಕವಾಗಿ ನಮ್ಮನ್ನು ನಾವೇ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವ ಹಾಗೆ ಕೃಪೆ ತೋರಿಸು. ಈ ವಾಕ್ಯದ ಸತ್ಯಾಂಶಗಳನ್ನು ಸ್ವಾಮಿನ ಅರಿತುಕೊಳ್ಳುವಂತೆಯೂ ಈ ಮೂಲಕವಾಗಿ ನಮ್ಮೆಲ್ಲರ ಬಾಳಿನಲ್ಲಿ ನೀನು ಮಾಡಿರುವಂತೆಲ್ಲ ಮಹೋಪಕಾರಗಳನ್ನು ಪುನಃ ಪುನಃ ಸ್ಮರಿಸಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮ್ಮ ದೇವರು ನಮ್ಮೊಂದಿಗೆ ಜೀವಿಸುವಂಥವನಾಗಿದ್ದಾನೆ ಎನ್ನುವ ಮನವರಿಕೆ ಮೂಲಕವಾಗಿ ನಿನ್ನನ್ನು ಕೊಂಡಾಡುವಂತೆ ನಡೆಸು ಸ್ವಾಮಿ. ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ, ನಿನಗೆ ಮಾತ್ರ ಮಹಿಮೆ ಸಲ್ಲಿಸ್ತೇವೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನವಾದದಿಂದ ಬೇಡಿದ್ದೇವೆ ನಮ್ಮ ಕರ್ತನೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಪ್ರಿಯ ದೇವಜನರೇ, ಈ ಆರಾಧನೆಯಲ್ಲಿ ಭಾಗಿಗಳಾಗಿ ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಪರಿಶುದ್ಧ ದಿನದ ಶುಭಾಶಯಗಳನ್ನು ಸಲ್ಲಿಸುವನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನ ಈವರೆಗೂ ಆಶೀರ್ವಾದ ಮಾಡಿ ನಡೆಸಿದ ಹಾಗೆ ಮುಂದೆಯೂ ಕೂಡ ನಡೆಸಲಿ ಎಂಬುದಾಗಿ ನಾನು ಹಾರೈಸಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ಚಿತ್ತದ ಮೂಲಕವಾಗಿ ನಾವು ಮತ್ತೊಂದು ಹೊಸ ವಾರಕ್ಕೆ ಬಂದಿದ್ದೇವೆ. ಕಳೆದ ವಾರವೆಲ್ಲವೂ ದೇವರು ನಮ್ಮನ್ನು ನಾವು ಇರುವಂತಹ ಸ್ಥಳಗಳಲ್ಲಿಯೇ, ನಮ್ಮ ಮನೆಯ ಕೆಲಸಗಳಲ್ಲಿಯೇ, ನಾವು ಮನೆಯಲ್ಲಿ ಇದ್ದು ಕೆಲಸಗಳನ್ನು ಮಾಡುತ್ತಾ ಅಥವಾ ನಾವು ಮನೆಗಳಲ್ಲಿ ಇದ್ದು ಸಮಯವನ್ನು ಅನೇಕ ರೀತಿಯಲ್ಲಿ ಕಳೆಯುವ ಹಾಗೆ ನಮಗೆ ದೇವರು ಅನುಗ್ರಹಿಸಿರುವಂಥ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಈ ದಿನಕ್ಕೆ ನಮಗೆ ನೇಮಕವಾದಂತಹ ವಾಕ್ಯ ಭಾಗದ ಪ್ರಸ್ತಾಪದ ವಿಷಯ ಇನ್ವಿಟೇಷನ್ ಟು ಕ್ರೈಸ್ಟ್ ಹಾಸ್ಪಿಟಾಲಿಟಿ ಎಂಬುದಾಗಿ. ಇನ್ವಿಟೇಷನ್ ಟು ಕ್ರೈಸ್ಟ್ ಹಾಸ್ಪಿಟಾಲಿಟಿ. ದಕ್ಷಿಣ ಭಾರತ ಸಭೆ ಈ ಒಂದು ನಾಮಧೇಯದ ಮೂಲಕವಾಗಿ ಇಡೀ ಸಭೆ ಧ್ಯಾನಿಸುವಂಥ ಒಂದು ವಿಷಯ ಕ್ರಿಸ್ತನ ಆತಿಥ್ಯಕ್ಕೆ ಆಹ್ವಾನ ಎಂಬುದಾಗಿ, ಅಥವಾ ಆಮಂತ್ರಣ. ಕ್ರಿಸ್ತನ ಆತಿಥ್ಯಕ್ಕೆ ಆಮಂತ್ರಣ ಅಥವಾ ಆಹ್ವಾನ. ಪ್ರಿಯರೇ, ಈ ಅತಿಥಿ ಕೆಲಸಗಳನ್ನು ಮಾಡುವಂಥದ್ದು, ಹಾಸ್ಪಿಟಾಲಿಟಿಯನ್ನು ತೋರಿಸುವಂಥದ್ದು ಬಹಳ ಒಂದು ಗೌರವಾನ್ವಿತವಾದಂಥ ಒಂದು ಕಾರ್ಯ. ಹೀಗಾಗಿ ಸಂಸ್ಕೃತ ಭಾಷೆಯಲ್ಲಿ ನಾವು ಎಷ್ಟೋ ಸಾರಿ ಕೇಳಿಸ್ಕೊಂಡಿದ್ದೇವೆ ಅತಿಥಿ ದೈವೋಭವ ಎಂಬುದಾಗಿ. ಅತಿಥಿ ಎನ್ನುವಂಥದ್ದು ದೈವೋಭವ. ಆತನು ಅತಿಥಿಗಳು ದೇವರಿಗೆ ಸಮಾನ ಎನ್ನುವಂಥದ್ದು. ಅತಿಥಿಗಳು ಬರುವಾಗ ಅವರಿಗೆ ಆತಿಥ್ಯವನ್ನು ಅಥವಾ ಅವರಿಗೆ ನಾವು ಆ ಒಂದು ಕಾರ್ಯವನ್ನು ಗೌರವವಾಗಿ ತೋರಿಸುವಂಥ ಬಹಳ ವಿಶೇಷವಾದಂಥ ಒಂದು ಆ ಕಾರ್ಯ ನಡೆಯುವಲ್ಲಿ ಯಾರೇ ಇದ್ದರೂ ಕೂಡ ಒಂದು ವೇಳೆ ನಮ್ಮ ನೆಂಟರಿಷ್ಟರು ಅಥವಾ ನಮಗೆ ತಿಳಿಯದೇ ಬರುವಂಥವರಿಗೆ ನಾವು ಮಾಡುವಂಥದ್ದು ಬಹಳ ಕಡಿಮೆ. ತಿಳಿದು ಬರುವಂಥವರಿಗೆ ನಾವು ಮಾಡುವಂಥದ್ದು ಸಹಜ. ಆದರೆ ಸತ್ಯವೇದದಲ್ಲಿ ನಾವು ಗಮನಿಸುವಂಥ ಕೆಲವು ಸಂಗತಿಗಳನ್ನು ಸ್ಟ್ರೇಂಜರ್ಸ್ ಅಥವಾ ಯಾರೂ ಕೂಡ ತಿಳಿಲಾರದಂತಹ ವ್ಯಕ್ತಿಗಳು, ಇವರು ಯಾರು ಎಂಬುದಕ್ಕೆ ಗೊತ್ತಿಲ್ಲ, ಅಂಥವರಿಗೆ ಆತಿಥ್ಯವನ್ನು ಬಯಸುವಂಥದ್ದು ಬಹಳ ಒಂದು ಗೌರವದ ಕಾರ್ಯ, ದೇವರಿಗೆ ಸಮಾನ ಎಂಬುದಾಗಿ ಪರಿಗಣಿಸುವಂಥದ್ದು. ಈ ಆತಿಥ್ಯ ಕಾರ್ಯದಲ್ಲಿ ಈ ಅತಿಥಿಗಳನ್ನು ಗೌರವಿಸಿ ಅತಿಥಿಗಳನ್ನು ನೋಡಿಕೊಳ್ಳುವಂಥದ್ದು ಅಥವಾ ಅವರಿಗೆ ಸನ್ಮಾನಿಸಿ ಅವರಿಗೆ ಕೊಡುವಂಥ ಆಹಾರವಿರಬಹುದು, ಯಾವುದೇ ಒಂದು ಕಾರ್ಯ ಇರಬಹುದು. ಆ ಕಾರ್ಯ ನಡೆಯುವಾಗ ಆ ಕಾರ್ಯದ ಮೂಲಕವಾಗಿ ಒಂದು ಗೌರವ, ಎರಡನೇದು ಅವರಿಗೆ ಆ ಅನ್ಯೋನ್ಯತೆ, ಅವರ ಅನ್ಯೋನ್ಯತೆಯನ್ನು, ಮತ್ತು ಮೂರನೇದಾಗಿ ಪ್ರೀತಿಯನ್ನು ಪ್ರಕಟಿಸುವಂತಹ, ಹಂಚಿಕೊಳ್ಳುವಂತಹ ಒಂದು ಕಾರ್ಯವನ್ನು ಗಮನಿಸ್ತೇವೆ. ಆದರೆ ಯೇಸು ಸ್ವಾಮಿ ಇಲ್ಲಿ ಶಿಷ್ಯರನ್ನು ಆ ಒಂದು ಕಾರ್ಯಕ್ಕಾಗಿ ಕರೆಯುತ್ತಾನೆ. ಇಟ್ಸ್ ಎನ್ ಇನ್ವಿಟೇಷನ್ ಫ್ರಮ್ ಕ್ರೈಸ್ಟ್ ಫಾರ್ ಹಿಸ್ ಹಾಸ್ಪಿಟಾಲಿಟಿ. ಆತನ ಒಂದು ಆತಿಥ್ಯಕ್ಕೆ ನೀವು ಬಂದು ನನ್ನಲ್ಲಿ ಭಾಗವಹಿಸಿರಿ. ಸೊ ಹೀಗಾಗಿ ಇದನ್ನು ಆಲೋಚಿಸುವಾಗ ಇಟ್ಸ್ ಅ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವಿತ್ ಜೀಸಸ್. ಶಿಷ್ಯರು ಯೇಸು ಸ್ವಾಮಿಯೊಂದಿಗೆ ಬೆಳಗಿನ ಉಪಹಾರವನ್ನು
ಮಾಡುವುದಕ್ಕೆ ಸಿದ್ಧರಾಗ್ತಾರೆ. ಇಟ್ಸ್ ಅ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವಿತ್ ಜೀಸಸ್. ನಾವು ಈ ಹೊತ್ತು ಈ ದೇವರ ವಾಕ್ಯ ಎನ್ನುವಂಥ ಮನ್ನದ ಉಪಹಾರವನ್ನು ಈ ಬೆಳಗಿನ ಸಮಯದಲ್ಲಿ ಸೇವಿಸುವುದಕ್ಕೆ ಬಂದಿದ್ದೇವೆ ಪ್ರಿಯರೇ. ದೇವರ ವಾಕ್ಯವನ್ನು ನಾವು ಗಮನಿಸಿಕೊಂಡಿದ್ದೇವೆ. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 1ರಿಂದ 14 ವಚನಗಳನ್ನು ನಾವು ಪೂರ್ತಿ ಕೇಳಿಸ್ಕೊಂಡಿದ್ದೇವೆ. ಇದು 14 ವಚನಗಳಲ್ಲಿ ಕಳೆದ 2 ವಾರಗಳ ಹಿಂದೆ ನಡೆದಂತಹ ಆ ಒಂದು ಪುನರುತ್ಥಾನದ ಆ ಕಾರ್ಯದ ನಂತರ ಸ್ವಾಮಿ ಅನೇಕ ಸಾರಿ ಶಿಷ್ಯರಿಗೆ ಕಾಣಿಸಿಕೊಳ್ತಾನೆ. ಸದ್ಭಕ್ತ ಹೇಳ್ತಾರೆ ಸುವಾರ್ತೆಗಳಲ್ಲಿ ಗಮನಿಸಿ 13 ಸಾರಿ ಕಾಣಿಸಿಕೊಂಡ ಎಂಬುದಾಗಿ. ಆದರೆ ಇಲ್ಲಿ ಯೋಹಾನ ಬರೆದ 3ನೇ ಸಾರಿ ಎಂಬುದಾಗಿ. ಆದರೆ ನಾನಾ ಸಂದರ್ಭಗಳಲ್ಲಿ ಸ್ವಾಮಿ ಅವರಿಗೆ ಕಾಣಿಸಿಕೊಳ್ಳುವಂಥದ್ದು, ಕಾಣಿಸಿಕೊಳ್ಳುವಾಗ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಅವರನ್ನು ಪ್ರಬೋಧಿಸುವಂಥದ್ದು, ಅವರನ್ನು ಸಮಾಧಾನ ಪಡಿಸುವಂಥದ್ದು, ಅವರಿಗೆ ಉಪದೇಶ ಮಾಡುವಂಥದ್ದು ಸಹಜವಾದಂಥ ಕಾರ್ಯ ಆಯಿತು. ಹೀಗಾಗಿ ಇಲ್ಲಿ ಸ್ವಾಮಿ ಅವರನ್ನು ಕರೆಯುವಂಥದ್ದು ಇಟ್ಸ್ ಅನ್ ಇನ್ವಿಟೇಷನ್. ಸ್ವಾಮಿ ಅವರನ್ನು ಕರೀತಾನೆ, ಬನ್ನಿರಿ ಊಟ ಮಾಡಿರಿ ಎಂಬುದಾಗಿ. ಬನ್ನಿರಿ ನನ್ನೊಂದಿಗೆ ನೀವು ಆಹಾರವನ್ನು ಸೇವಿಸಿರಿ. ಸೊ ವೈ ಈಸ್ ಕ್ರೈಸ್ಟ್ ಕಾಲಿಂಗ್? ಯಾಕೆ ಸ್ವಾಮಿ ಕರೆಯುವಂತನಾಗ್ತಾನೆ? ಯಾವುದು ಈ ಇನ್ವಿಟೇಷನ್? ವಾಟ್ ಈಸ್ ದಿಸ್ ಇನ್ವಿಟೇಷನ್? ಅಥವಾ ವಾಟ್ ಈಸ್ ಇಟ್ ಹಾಸ್ಪಿಟಾಲಿಟಿ? ಯಾವ ರೀತಿಯಾದಂಥ ಆ ಒಂದು ಆತಿಥ್ಯವನ್ನು ಸ್ವಾಮಿ ಅವರಿಗೆ ನೀಡ್ತಾನೆ ಪ್ರಿಯರೇ. ನಾವು ಇದರ ಹಿನ್ನೆಲೆಗಳನ್ನು ಗಮನಿಸುವಂಥದ್ದು ಬಹು ವಿಶೇಷ. ಹಿಸ್ಟ್ರಿ, ಇದರ ಚರಿತ್ರೆಯನ್ನು ನಾವು ಆಲೋಚನೆ ಮಾಡುವ. ನಾನು ಸ್ಟೇಟಸ್ ಅಥವಾ ವಾಟ್ಸಪ್ಪಲ್ಲಿ ಹಾಕುವಾಗ ಈ ಭಾನುವಾರಕ್ಕೆ ಹಾಕಿದಂಥದ್ದು ಅಲ್ಲಿನ ಒಂದು ದೇವಾಲಯದ ಒಂದು ಸ್ಥಳದ ಆ ಒಂದು ಕಲ್ಲಿನ ಆ ಒಂದು ಚಿತ್ರ, ಮೆನ್ಸಾ ಕ್ರಿಸ್ಟಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ಕರೆದಂಥ ಮಾತು ಮೆನ್ಸಾ ಕ್ರಿಸ್ಟಿ, ಅದು ಲ್ಯಾಟಿನ್ ಭಾಷೆಯ ಒಂದು ಮಾತು, ಅಂದರೆ ಟೇಬಲ್ ಆಫ್ ಕ್ರೈಸ್ಟ್ ಎಂಬುದಾಗಿ. ಪವಿತ್ರ ನಗರವನ್ನು ಅಥವಾ ಹೋಲಿ ಲ್ಯಾಂಡ್ ಹೋಗಿರುವಂಥವರು ನೀವು ಗಮನಿಸಿಕೊಳ್ಳಿ. ಈ ಒಂದು ಸ್ಥಳ ಗಲಿಲಾಯದ ಆ ಒಂದು ಕೆರೆಯ ದಡದಲ್ಲಿ ಅಥವಾ ಸಮುದ್ರದ ದಡ, ಕೆರೆಯ ದಡ, ಆ ದಡದಲ್ಲಿ ಒಂದು ಸಣ್ಣ ದೇವಾಲಯ. ಫ್ರಾನ್ಸಿಸ್ಕನ್ಸ್ ಆ ಒಂದು ಪಂಗಡದವರು ಸುಮಾರು ವರ್ಷಗಳ ಹಿಂದೆ ಕಟ್ಟಲ್ಪಟ್ಟಂತಹ ಆ ಒಂದು ಎಷ್ಟೋ ಶತಮಾನಗಳ ಆ ಒಂದು ದೇವಾಲಯದ ಮೇಲೆ ಮತ್ತೊಂದು ದೇವಾಲಯವನ್ನು ಕಟ್ಟುವುದರ ಮೂಲಕ 1861ನೇ ಇಸ್ವಿಯಲ್ಲಿ ಅಲ್ಲಿ ಒಂದು ಆಲಯವು ಪ್ರಾರಂಭವಾಯಿತು. ದ ರಾಕ್ ಚರ್ಚ್ ಎಂಬುದಾಗಿ ಕರೀತಾರೆ. ಗುಡ್ಡದ ಒಂದು ದೇವಾಲಯ ಅಥವಾ ಬೆಟ್ಟದ ದೇವಾಲಯ ಅಥವಾ ಬಂಡೆಯ ದೇವಾಲಯ, ರಾಕ್ ಚರ್ಚ್. 17ನೇ ಶತಮಾನದಲ್ಲಿ ಟೇಬಲ್ ಆಫ್ ಕ್ರೈಸ್ಟ್ ಎಂಬುದಾಗಿ ಹೇಳ್ತಾರೆ ಅದಕ್ಕೆ, ಮೆನ್ಸಾ ಕ್ರಿಸ್ಟಿ. ಒಂದು ವೇಳೆ ಅದು ಒಂದು ನಂಬಿಕೆ ಅಥವಾ ಒಂದು ಟ್ರೆಡಿಷನ್, ಈ ಒಂದು ಸ್ಥಳದಲ್ಲಿ ಯೇಸು ಸ್ವಾಮಿ ಅವರಿಗೋಸ್ಕರವಾಗಿ ಆಹಾರ ಸಿದ್ಧ ಮಾಡಿದನೇನೋ ಎನ್ನುವಂಥ ಒಂದು ಪೂರ್ವ ಒಂದು ನಂಬಿಕೆ ಅವರಿಗೆ. ಇಂಥ ಒಂದು ಸಂದರ್ಭದಲ್ಲಿ ಸ್ವಾಮಿ ಅಲ್ಲಿ ಸಿದ್ಧ ಮಾಡಿ ಶಿಷ್ಯರನ್ನು ಕರೆದು ಅಲ್ಲಿ ಅವರೊಂದಿಗೆ ಅನ್ಯೋನ್ಯತೆಯನ್ನು ಮಾಡುವಂತಹ ಒಂದು ಸಂದರ್ಭದ ಕಾರ್ಯವನ್ನು ನಾವು ಅದಕ್ಕೆ ಕೇಳಿಸ್ಕೊಳ್ತೇವೆ. ಆದರೆ ಕರೆಯುವುದಕ್ಕಿಂತ ಮುಂಚಿತವಾಗಿ ಹೇಗೆ ಅವರು ಅಲ್ಲಿ ದಿಢೀರ್ನೆ ಅಲ್ಲಿ ಬಂದರು? ನೀವು ಸುವಾರ್ತೆಗಳನ್ನು ಒಂದು ವೇಳೆ ಸ್ಪಷ್ಟವಾಗಿ ಈ 4 ಭಾಗಗಳಲ್ಲಿ ಅಥವಾ ಮಾರ್ಕನು, ಮತ್ತಾಯನು, ಲೂಕನು, ಯೋಹಾನ ಸುವಾರ್ತೆಗಳನ್ನು ಗಮನಿಸುವಾಗ ಮತ್ತಾಯನ ಈ ಮಾತನ್ನು ಹೇಳ್ತಾನೆ. ಮತ್ತಾಯನ ಬರೆದಂಥ ಸುವಾರ್ತೆ 28ನೇ ಅಧ್ಯಾಯದ 10ನೇ ವಚನ ಗಮನಿಸಿರಿ. ಮತ್ತಾಯನ ಬರೆದಂತಹ ಸುವಾರ್ತೆ 28ನೆಯ ಅಧ್ಯಾಯದ 10ನೇ ವಚನ. ಇಲ್ಲಿ ಹೇಳಲ್ಪಟ್ಟಂತಹ ಮಾತು, ಯೇಸು ಅವರಿಗೆ, ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದನು. ಯೆರೂಸಲೇಮಿನಿಂದ ಗಲಿಲಾಯಕ್ಕೆ ಹೋದಂತಹ ಒಂದು ಸನ್ನಿವೇಶ. ಎಮ್ಮಾಹು ಎನ್ನುವಂತಹ ಹಳ್ಳಿಗೆ ಹೋಗುವ ದಾರಿಯಲ್ಲಿ ಶಿಷ್ಯರನ್ನು ಕಂಡನು. ಅವರಿದ್ದಂತಹ ಸ್ಥಳಗಳಲ್ಲಿ ಅವರನ್ನು ಭೇಟಿ ಮಾಡಿದನು ಸ್ವಾಮಿ. ಮತ್ತಾಯನು ಹೇಳ್ತಾನೆ, ನನ್ನ ಸಹೋದರಿಗೆ ಹೇಳಿ ಅಲ್ಲಿ ಗಲಿಲಾಯಕ್ಕೆ ಹೋಗಿರಿ, ಅಲ್ಲಿ ನಾನು ಅವರನ್ನು ಭೇಟಿ ಮಾಡ್ತೇನೆ. ಹೀಗಾಗಿ ಶಿಷ್ಯರಲ್ಲಿ ಕೆಲವರು ಆ ಒಂದು ಸ್ಥಳದಲ್ಲಿ ಇದ್ದರು, ಗಲಿಲಾಯದಲ್ಲಿ. ಶಿಷ್ಯರ ಹಿಂದಿನ ಕಸಬು ಬೆಸ್ತರು.
ದಿನವೆಲ್ಲ ಒಂದು ವೇಳೆ ಕಾದಿದ್ದಿರಬಹುದು ಸ್ವಾಮಿಗಾಗಿ. ಯೇಸು ಸ್ವಾಮಿ ಬರ್ತಾನೆ ಮೇಲೆ ಕಾದಿದ್ದಿರಬಹುದು. ಸಂಜೆ ಆಗುವಾಗ ಒಂದು ವೇಳೆ ಮೀನು ಹಿಡಿಯೋದಕ್ಕೆ ಹೋಗೋಣ ಎಂಬುದಾಗಿ ಆಲೋಚನೆ ಮಾಡಿ ಪೇತ್ರನು ನಾನು ಮೀನು ಹಿಡಿಯೋದಕ್ಕೆ ಹೋಗ್ತೇನೆ ಎಂಬುದಾಗಿ ಹೇಳುವಾಗ ಇದಂಥ ಉಳಿದ ಶಿಷ್ಯರು ನಾವು ಬರ್ತೇವೆ ಎಂಬುದಾಗಿ ಹೇಳ್ತಾರೆ. 6 ಜನ ಒಟ್ಟು ಹೋದಂಥದ್ದು. 7 ಶಿಷ್ಯ ಪೇತ್ರನ ಸೇರಿ 7 ಜನ. ಇಲ್ಲಿ ಈ ಒಂದು ಸನ್ನಿವೇಶವನ್ನು ಗಮನಿಸಿರಿ. ಯೇಸುಸ್ವಾಮಿಗಾಗಿ ಕಾಯುತ್ತಿದ್ದಂಥ ಇವರುಗಳು ಸುಮ್ಮನೆ ಕಾಯದೆ, ಬೇರೆ ಕೆಲಸವಿಲ್ಲದೆ ತಾವು ಪುನಃ ತಮ್ಮ ಹಳೆಯ ಕಸಬಿಗೆ ಕೈ ಹಾಕುವುದಕ್ಕೆ ಹೋಗ್ತಾರೆ. ಆಲೋಚನೆ ಮಾಡಿ ಪ್ರಿಯರೇ, ಬೇರೆ ಕೆಲಸಕ್ಕೆ ಯಾವುದೇ ಯೇಸು ಸ್ವಾಮಿಯನ್ನು ಕಾಯುತ್ತಾ ಏನು ಕೆಲಸ ಇಲ್ಲದ ಸಂದರ್ಭದಲ್ಲಿ ಇವರು ತಮ್ಮ ಹಳೆಯದನ್ನು ನೆನೆಸ್ಕೊಂಡು ಹೋಗ್ತಾರೆ. ಅದಕ್ಕೆ ಒಂದು ಗಾದೆ ಮಾತು ಉಂಟಲ್ಲ, ಕೋತಿ ತಾನು ಕಡದಲ್ಲದೆ ವನವೆಲ್ಲ ಕೆಡಿಸುತ್ತೆ ಅಂತ ಹೇಳಿ. ಪೇತ್ರ ಮಾಡುವಂಥ ನಾನು ಹೋಗ್ತೇನೆ ಅಂತ ಹೇಳುವಾಗ ಅವನ ಹಿಂದೆ ಎಲ್ಲರೂ ಕೂಡ ಹೋಗ್ತಾರೆ. ಹೋದಾಗ ದೇವರ ವಾಕ್ಯದಲ್ಲಿ ಗಮನಿಸಿರಿ, ಅಲ್ಲಿ ಯೇಸುಸ್ವಾಮಿ ಇರಲಿಲ್ಲ. ಆಗ ರಾತ್ರಿ ಅವರೊಂದಿಗೆ ಮೀನು ಹಿಡಿಯುವುದಕ್ಕೆ ಹೋದಾಗ ಯೇಸುಸ್ವಾಮಿ ಅವರೊಂದಿಗೆ ಇರಲಿಲ್ಲ. ಜೀಸಸ್ ವಾಸ್ ನಾಟ್ ವಿತ್ ದೆಮ್ ವೆನ್ ದೇ ವೆಂಟ್ ಟು ಫಿಶ್. ದೇವರ ವಾಕ್ಯದಲ್ಲಿ ನಾವು ಮುಂದೆ ಗಮನಿಸುವಾಗ ಒಂದು ಮೀನು ಸಿಕ್ಕಲಿಲ್ಲ. ಇದೇ ಒಂದು ಘಟನೆ ಯೇಸುಸ್ವಾಮಿ ಈ ಲೋಕಕ್ಕೆ ಬಂದಾಗ, ತನ್ನ ಶಿಷ್ಯರನ್ನು ಆರಿಸಿಕೊಳ್ಳುವಂಥ ಸಂದರ್ಭ ಬಂದಾಗ, ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 1-11 ವಚನಗಳಲ್ಲಿ ಹೇಳಿದ್ದನ್ನು ನಾವು ಗಮನಿಸ್ಕೊಳ್ತೇವೆ. ದಯಮಾಡಿ ಲೂಕನ ಬರೆದಂಥ ಸುವಾರ್ತೆ 5ನೇ ಅಧ್ಯಾಯದ 1-11 ವಚನ ಗಮನಿಸಿ. ಯೇಸುಸ್ವಾಮಿ ಶಿಷ್ಯರನ್ನು ಕರೆಯುವಂತಹ ಸಂದರ್ಭದಲ್ಲಿ ಅವರು ರಾತ್ರಿಯೆಲ್ಲ ಮೀನು ಹಿಡಿಯಲಿಕ್ಕೆ ಪ್ರಯತ್ನ ಪಡ್ತಾರಂತೆ. ಇನ್ನೂ ಶಿಷ್ಯರಾಗಿರಲಿಲ್ಲ ಅವರು. 5ನೇ ವಚನ ಗಮನಿಸಿರಿ. ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರು ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ ಅಂದ. ಈ ಒಂದು ಸನ್ನಿವೇಶ ಮತ್ತು ಈಗ ನಡೆದಂಥ ಸನ್ನಿವೇಶ ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 1-11 ವಚನ ಮತ್ತು ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯದ ಈ ಒಂದು 4ನೇ ವಚನ, 5ನೇ ವಚನ, 3ನೇ ವಚನದಲ್ಲಿ ಒಂದು ಮೀನು ಸಿಕ್ಕದೆ ಪ್ರಯಾಸಪಟ್ಟರು. ಜೀಸಸ್ ವಾಸ್ ನಾಟ್ ವಿತ್ ದೆಮ್. ಅನೇಕ ಸಲ ಅಂದ್ಕೊಳ್ತೇವೆ ನಾವು ಏನಕ್ಕೋ ಕಾಯ್ತಾ ಇರ್ತೇವೆ, ನಮ್ಮ ಕೆಲಸ ಏನೋ ಆಗಬೇಕು, ನಾವು ಮಾಡಬೇಡ ನೋಡ್ಕೊಳ್ಳೋಣ, ಆಮೇಲೆ ದೇವರು ನೋಡುತ್ತಾರೆ, ನಮಗೆ ಕ್ಷಮಿಸ್ತಾನೆ ಅಂತ ಹೇಳಿ ಅದನ್ನು ಕೈ ಹಾಕುವಂಥ ಅಂತಹ ಕೆಲಸಗಳಿಗೆ ಪ್ರತಿಫಲ ಸಿಕ್ಕುವುದಿಲ್ಲ ಪ್ರಿಯರೇ, ಪ್ರತಿಫಲ ಸಿಕ್ಕುವುದಿಲ್ಲ. ಇಲ್ಲಿ ಆದದ್ದು ಅದೇನೇ. ಅಲ್ಲಿ ವಿತೌಟ್ ಜೀಸಸ್ ನಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಇಸ್ ಪಾಸಿಬಲ್. ಆ್ಯಂಡ್ ವಿತ್ ಜೀಸಸ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಎಂಬುದಾಗಿ ಯೇಸುಸ್ವಾಮಿ ಇದನ್ನು ಮಾತನ್ನು ಹೇಳ್ತಾನೆ ಒಂದು ಸಾರಿ. ನೀವು ಗಮನಿಸಿರಿ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 5ನೇ ವಚನದ ಕೊನೆಯ ಭಾಗದಲ್ಲಿ ನಾನೇ ದ್ರಾಕ್ಷ ಬಳ್ಳಿ ಎಂಬ ಹೇಳುವಂತಹ ಸಂದರ್ಭಕ್ಕೆ ಬಂದಾಗ ಸ್ವಾಮಿ ಅವರಿಗೆ ಹೇಳುವಂತಹ ಮಾತು, ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 15ನೇ ಅಧ್ಯಾಯದ 5ನೇ ವಚನದ 2ನೇ ಭಾಗದಲ್ಲಿ ಗಮನಿಸಿರಿ. ನಾನು ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು, ಒಬ್ಬ ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಯು ಕೆನಾಟ್ ಡೂ ಎನಿಥಿಂಗ್ ವಿತೌಟ್ ಮೀ. ಸತ್ಯದ ಸಂಗತಿ ಅಲ್ವಾ, ಸತ್ಯದ ಮಾತಲ್ವಾ ಇದು? ನಾ ಸ್ವಾಮಿನ ಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸ್ವಾಮಿ ಅವರೊಂದಿಗೆ ರಾತ್ರಿ ಇರಲಿಲ್ಲ, ರಾತ್ರಿಯೆಲ್ಲ ಮೀನು ಹಿಡಿದ್ರೂ ಸಿಗಲಿಲ್ಲ. ಬೆಳಗಾಗುವಾಗ ಅಲ್ಲ ಗಮನಿಸ್ತೇವೆ, ಯಾರೂ ಅಲ್ಲಿ ನಿಂತಿದ್ರು ಎಂಬುದಾಗಿ ಗಮನಿಸ್ತಾರೆ ಅವರು. ಯೇಸು ಸ್ವಾಮಿಯದಾಗಿ ಅವ್ರಿಗೆ ಗುರುತು ಸಿಗಲಿಲ್ಲ. ಪ್ರಿಯರೇ, ಈ ಒಂದು ಭಾಗವನ್ನು ನಾವು ಆಲೋಚನೆ ಮಾಡುವಾಗ ಸ್ವಾಮಿಯವರನ್ನು ಅವರಿಗೆ ಒಂದು ಉಪದೇಶ ಮಾಡ್ತಾನೆ. ವಾಟ್ ವಾಸ್ ದಟ್ ಇನ್ವಿಟೇಷನ್? ಆ ಒಂದು ಆಹ್ವಾನ ಏನಂತ ಹೇಳಿದ್ರೆ, ಗಾಡ್ ವಾಂಟ್ಸ್ ಟು ಬಿ ವಿತ್ ಅಸ್. ಅದೇ ಒಂದು ಆಹ್ವಾನ. ದೇವರು ಯಾವಾಗಲೂ ನಮ್ಮೊಂದಿಗೆ ಇರುವುದಕ್ಕೆ ಇಷ್ಟಪಡುವಂಥವನು, ನಾವೇ ಇಷ್ಟಪಡುವುದಿಲ್ಲ ಪ್ರಿಯರೇ. ದಿ ಇನ್ವಿಟೇಷನ್ ಈಸ್ ದಟ್ ಗಾಡ್ ವಾಂಟ್ಸ್ ಟು ಬಿ ವಿತ್ ಅಸ್ ಆಲ್ವೇಸ್. ಯಾವಾಗಲೂ ಕೂಡ ಯೇಸು ಸ್ವಾಮಿ ದೇವರು ನಮ್ಮೊಂದಿಗೆ ಇರುವುದಕ್ಕೆ ಆತನು ಆಹ್ವಾನಿಸುವನಾಗ್ತಾನೆ. ಇಲ್ಲಿ ಎರಡನೇದಾಗಿ ಗಮನಿಸ್ತೇವೆ, ಗಾಡ್ ವಾಂಟ್ಸ್ ಅಸ್ ಟು ಲಿಸನ್ ಟು ಹಿಸ್ ಸಜೆಷನ್ಸ್.
ದೇವರು ಆತನ ಸಲಹೆಗಳನ್ನು ಕೇಳಿಸಿಕೊಳ್ಳೋದಕ್ಕೆ ಅಪೇಕ್ಷಿಸುವಂಥವನು. ಅಲ್ಲಿ ಗಮನಿಸ್ರಿ, ನೀವು ಬಲೆಗಳನ್ನು ಬೀಸಿ ಎಂದು ಹೇಳುವಾಗ ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಬಲೆಗಳನ್ನು ಬೀಸ್ತಾರೆ, ಮೀನುಗಳು ಸಿಗ್ತವೆ, ರಾಶಿ ರಾಶಿ ಮೀನುಗಳು ಸಿಗ್ತವೆ. ಅವರು ಶಿಷ್ಯರು ಹೇಳ್ತಾರೆ ಬೇರೆಯವ್ರನ್ನು ಕೂಡ ದೋಣಿಯನ್ನು ಕರೆಸಿ ಆ ದೋಣಿಯಲ್ಲಿ ಕೂಡ ಮೀನುಗಳನ್ನು ಹಾಕಿಕೊಂಡು ಹೋಗ್ತಾರೆ. ಇಲ್ಲಿನ ಗಮನಿಸುವಂಥ ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನೀವು ಬಲಗಡೆಗೆ ಬಲೆಯನ್ನು ಬೀಸಿರಿ ಎಂಬ ಯೇಸು ಸ್ವಾಮಿ ಹೇಳ್ತಾನೆ. ಅವ್ರಿಗೆ ಯೇಸು ಸ್ವಾಮಿ ನಮಗೆ ಗೊತ್ತಾಗಲಿಲ್ಲ. ಅಟ್ ಟೈಮ್ಸ್ ಆ್ಯಂಡ್ ಅಟ್ ಆಲ್ ಟೈಮ್ಸ್ ದೇವರು ತನ್ನ ಆ ಒಂದು ಸಲಹೆಗಳನ್ನು ದೇವರ ವಾಕ್ಯದ ಮೂಲಕವಾಗಿ ಕೊಡುವಾತನಾಗ್ತಾನೆ ಪ್ರಿಯ. ದಟ್ಸ್ ದಿ ಇನ್ವಿಟೇಷನ್. ಗಾಡ್ ವಾಂಟ್ಸ್ ಅಸ್ ಟು ಲಿಸನ್ ಟು ಹಿಸ್ ಸಜೆಷನ್ಸ್. ಎಷ್ಟು ಮಟ್ಟಿಗೆ ನಾವು ಕೇಳಿಸ್ಕೊಳ್ತೇವೆ? ಶಿಷ್ಯರು ಕೇಳಿಸ್ಕೊಳ್ತಾರಂತಲ್ಲಿ. ದೇ ಡಿಡ್ ನೋ ಇಟ್ ವಾಸ್ ಜೀಸಸ್. ಯೇಸು ಸ್ವಾಮಿ ನಮಗೆ ಗೊತ್ತಿರಲಿಲ್ಲ ಅವರಿಗೆ, ಆದರೂ ಕೂಡ ಅವರು ಕೇಳಿಸ್ಕೊಂಡು ಮಾಡ್ತಾರೆ ಕೆಲಸನ. ಏನು ಮಾಡ್ತಾರೆ? ಯಾರೋ ಹೇಳ್ತಿದ್ದಾರಲ್ಲ, ಆಗ ಬಾಲೆಗಳನ್ನು ಬೇಯಿಸಿ ಮೀನು ಹಿಡಿತಾರೆ. ಆಗ ಅವ್ರಿಗೆ ಗೊತ್ತಾಗ್ತಿದ್ದು ಸ್ವಾಮಿ ಎಂಬುದಾಗಿ. ಪೇತ್ರನು ನೀರಲ್ಲಿ ಬೀಳ್ತಾನೆ, ಬಟ್ಟೆ ಹಾಕ್ಕೊಂಡಿರಲ್ಲ, ಅದಕ್ಕೋಸ್ಕರ. ಇಂತಹ ಒಂದು ಸಮಯ ಬಂದಾಗ, ಇಂತಹ ಒಂದು ಸಂದರ್ಭ ಬಂದಾಗ ಗಾಡ್ ಗಿವ್ಸ್ ಮೋರ್ ದ್ಯಾನ್ ವಾಟ್ ವಿ ವಾಂಟ್. ಇಲ್ಲಿ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ ಏನು ನಡೆಯುವಂತಹ ಕಾರ್ಯ. ಇಲ್ಲಿ ಮೀನುಗಳು ಎಷ್ಟು ಸಿಗ್ತವೆ? 153 ಮೀನುಗಳು ಸಿಗ್ತವೆ, ದೊಡ್ಡ ಮೀನುಗಳು ಸಿಕ್ಕಿದವು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಗಾಡ್ ಗಿವ್ಸ್ ಅಸ್ ಮೋರ್ ದ್ಯಾನ್ ವಾಟ್ ವಿ ನೀಡ್. 6ನೇ ವಚನದಲ್ಲಿ ನಾವು ಗಮನಿಸುವಂತಹ ಒಂದು ಮಾತು. ಹೀಗಾದರೆ ಇಲ್ಲಿನ ಒಂದು ಅಂಶವನ್ನು ನಾವು ಗಮನಿಸಿಕೊಳ್ಳೋಣ. ಒಂದು, ಇಟ್ಸ್ ಅನ್ ಇನ್ವಿಟೇಷನ್ ದಟ್ ಗಾಡ್ ವಾಂಟ್ಸ್ ಅಸ್ ಟು ಬಿ ವಿತ್ ಅಸ್. ದೇವರು ನಮ್ಮ ಕಡೆ ಇರುವುದಕ್ಕೆ ಆತನ ಅಪೇಕ್ಷಿಸುವುದು. ದೇವರಿಲ್ಲದೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಕ್ಕೆ ಇದೇ ಒಂದು ಉದಾಹರಣೆ. ಎರಡನೇದಾಗಿ ನೋಡ್ತೇವೆ, ಗಾಡ್ ವಾಂಟ್ಸ್ ಅಸ್ ಟು ಲಿಸನ್ ಟು ಹಿಸ್ ಸಜೆಷನ್ಸ್. ಆತನ ಸಲಹೆಗಳನ್ನು, ಉಪದೇಶಗಳನ್ನು ಕೇಳಿಸಿಕೊಳ್ಳೋದಕ್ಕೆ ನಮ್ಮನ್ನು ಆತನು ಕರೆಯುವಂತನಾಗ್ತಾನೆ. ಮೂರನೇದಾಗಿ ಗಮನಿಸ್ತೇವೆ, ಕರೆದಾತನು ಆ ಉಪದೇಶಗಳನ್ನು ನಡೆಸುವಾಗ ನಾವು ಅದನ್ನು ಮಾಡುವುದಕ್ಕೆ ಹೆಚ್ಚಾದಂಥ ಆಶೀರ್ವಾದವನ್ನು ಕೊಡ್ತಾನಂತ ದೇವರು. ಅಬ್ರಹಾಮನಿಗೂ ಕೂಡ ಹಾಗೆ ಮಾಡಿದ್ದು. ಮುಪ್ಪಿನಲ್ಲಿ ಸಾರಳಿಗೆ ಮಗುವನ್ನು ದಯಪಾಲಿಸಿದ ದೇವರು. ಈ ಸಂದರ್ಭದಲ್ಲಿ ಗಮನಿಸ್ತೇವೆ ನಾವು ಎಷ್ಟರ ಮಟ್ಟಿಗೆ ದೇವರು ತನ್ನ ಆಶೀರ್ವಾದವನ್ನು ನಮಗೆ ನೀಡುವಾತನಾಗ್ತಾನೆ. ಎಷ್ಟರ ಮಟ್ಟಿಗೆ ದೇವರು ತನ್ನ ಆ ಕೃಪೆಯನ್ನು ನಮಗೆ ಅನುಗ್ರಹಿಸುವಾತನಾಗ್ತಾನೆ. ಇಲ್ಲಿ ಬೇಕಿರುವುದಕ್ಕಿಂತಲೂ ಕೂಡ ಹೆಚ್ಚಾದಂಥ ಮೀನುಗಳು ಸಿಕ್ಕಿದವು ಎಂಬುದಾಗಿ ನಾವು ಗಮನಿಸ್ತೇವೆ. ಬೇಕಿರುವುದಕ್ಕಿಂತ ಹೆಚ್ಚಾದಂತಹ ಮೀನುಗಳು ದೊರಕಿದವು. ಆದರೆ ಆ ಮೀನುಗಳು ದೊರಕಿದ ನಂತರ ಅವ್ರದ್ದು ಎಳೆದುಕೊಂಡು ಬರುವುದಕ್ಕೆ ಬಹಳಷ್ಟು ಪ್ರಯಾಸ ಪಟ್ಟರು. ಗಾಡ್ ಗಿವ್ಸ್ ಮೋರ್ ದ್ಯಾನ್ ವಾಟ್ ವಿ ರಿಕ್ವೈರ್. 4ನೇದಾಗಿ ಗಮನಿಸ್ತೇವೆ, ಗಾಡ್ ಪ್ರಿಪೇರ್ಸ್ ಅ ಟೇಬಲ್ ಫಾರ್ ಅಸ್. ನಮಗಾಗಿ ಔತಣವನ್ನು ಆತನು ಸಿದ್ಧ ಮಾಡ್ತಾನೆ ಪ್ರಿಯರೇ. ಶಿಷ್ಯರು ರಾತ್ರಿಯೆಲ್ಲ ದಣಿದಿದ್ದರು, ಅವರಿಗೆ ಏನೂ ಸಹ ಸಿಗಲಿಲ್ಲ, ಅವರಿಗೆ ಒಂದು ಮೀನು ಸಿಕ್ಕಲಿಲ್ಲ. ಸಿಕ್ಕದೇ ಇದ್ದಂತಹ ಸಂದರ್ಭದಲ್ಲಿ ಸ್ವಾಮಿ ಹೇಳಿದ ಮೇಲೆ ಅವರು ಆ ಒಂದು ಬಲೆಗಳನ್ನು ಬೀಸಿಯಲ್ಲಿ ದೊಡ್ಡ ದೊಡ್ಡ ಮೀನು ಸಿಕ್ಕಿದ ಮೇಲೆ ಸ್ವಾಮಿ ಅವರನ್ನು ಕರೀತಾನೆ ಪ್ರಿಯರೇ. ಹೀ ಕಾಲ್ಸ್ ದೆಮ್. ಬಹಳ ಚಂದವಾದಂತಹ ಮಾತುಗಳನ್ನು ಇಲ್ಲಿ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಮೀನುಗಳು ಸಿಕ್ಕಿದ ಮೇಲೆ ಬನ್ನಿರಿ, ಬಂದು ಊಟ ಮಾಡಿರಿ ಎಂದು ಹೇಳಿದನು. ಹಿ ಆಲ್ರೆಡಿ ಪ್ರಿಪೇರ್ಡ್ ಅ ಟೇಬಲ್ ಫಾರ್ ದೆಮ್. ಇಂಥ ಒಂದು ಸಂದರ್ಭ ನೋಡಿ ಪ್ರಿಯರೇ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೋಸ್ಕರ ಔತಣವನ್ನು ಸಿದ್ಧ ಮಾಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ 9ನೇ ವಚನ 10ನೇ ವಚನ, ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ಯೇಸು ಸ್ವಾಮಿ ಹೇಳ್ತಾನೆ, ನೀವು ಹಿಡಿದಿರುವಂತಹ ಮೀನುಗಳನ್ನು ತಂದು ಕೊಡಿರಿ. ಆಗ ಗೊತ್ತಾಗ್ತದೆ ಅವರಿಗೆ ಯೇಸು ಸ್ವಾಮಿ ಎಂಬುದಾಗಿ ಹೇಳಿ. ಬಟ್ ದೇ ಡಿಡ್ ನಾಟ್. ಕೇಳಿಲ್ಲ ಅವರು ಸ್ವಾಮಿನ ಎಂಬುದಾಗಿ, ಯಾಕಂದರೆ ಗೊತ್ತಾಯ್ತು ಅವರಿಗೆ ಯೇಸು ಸ್ವಾಮಿನೇ. ಪ್ರಿಯರೇ, ಇದೊಂದು ಸತ್ಯದ ಸಂಗತಿಯನ್ನು ಗಮನಿಸಿಕೊಳ್ಳೋಣ. ಗಾಡ್ ಪ್ರಿಪೇರ್ಸ್ ಅ ಟೇಬಲ್ ಫಾರ್ ಅಸ್. ನಮಗೋಸ್ಕರವಾಗಿ ತಂದೆ ಬಳಿಯಲ್ಲಿ ಆತನು ಬಿಡಾರಗಳನ್ನು ಸಿದ್ಧ ಮಾಡುವುದಕ್ಕೆ ಹೋಗಿರುವಂಥವನು. ನಮಗೋಸ್ಕರವಾಗಿ ತಂದೆ ಬಳಿಯಲ್ಲಿ ಸದಾ ಬೇಡುವಂಥವನಾಗಿದ್ದಾನೆ. ಈ ಯೇಸು ಸ್ವಾಮಿಯನ್ನು ಗುರುತು ಹಿಡಿದು ಹೋದರೆ
ನಾವು ಕೈ ಹಾಕುವಂಥ ಕೆಲಸಗಳು ವ್ಯರ್ಥ ಪ್ರಿಯರು. ಕೊನೆಯದಾಗಿ ನಾವು ಗಮನಿಸ್ತೇವೆ, ಗಾಡ್ ಇನ್ವೈಟ್ಸ್ ಫಾರ್ ಅ ಫೆಲೋಶಿಪ್. ಅವರಿಗೆ ಬಂದು ಊಟ ಮಾಡಿ ಎಂದು ಹೇಳುವಾಗ ನ್ಯೂನತೆಯನ್ನು ಸೂಚಿಸುವಂತಹ ಕಾರ್ಯವನ್ನು ಸ್ವಾಮಿ ಮಾಡ್ತಾನೆ. ಇಟ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವಿತ್ ಡಿಸೈಪಲ್ಸ್. ನೀವು ನಾನು ಶಿಷ್ಯರಾಗಿ ಯೇಸು ಸ್ವಾಮಿಯೊಂದಿಗೆ ಬೆಳಗಿನ ಉಪಹಾರವನ್ನು ಸೇವಿಸುವುದಕ್ಕೆ ದೇವರು ಪ್ರತಿದಿನ ನಮ್ಮನ್ನು ಕರೀತಾನಲ್ಲ. ಆ ಬೆಳಗಿನ ಉಪಹಾರ ನಾವು ಕೈಲಿ ಹಿಡಿಯುವಂಥ ದೇವರ ವಾಕ್ಯ. ಆ ಬೆಳಗಿನ ಉಪಹಾರ ನಾವು ದಿನಾಗಲೂ ಕೂಡ ನೆನೆಸುವಂತಹ ಆ ಆದರಣೆಯ ಮಾತುಗಳು. ಆ ಬೆಳಗಿನ ಉಪಹಾರ ನಾವು ದೇವರು ನಮಗೆ ಕೊಡುವಂಥ ಆಶೀರ್ವಾದ ಪ್ರೇರಣೆ. ಇದು ಒಂದು ದಿನ ಅಲ್ಲ, ನಾವು ಇರುವಷ್ಟು ದಿನಗಳು ಕೂಡ ದೇವರು ತನ್ನ ಆ ಒಂದು ವಾಕ್ಯಗಳ ಮೂಲಕವಾಗಿ ನಮಗೆ ಆಹಾರವನ್ನು ನೀಡುವಾತನಾಗ್ತಾನೆ. ಇಟ್ಸ್ ಅನ್ ಇನ್ವಿಟೇಷನ್. ಆ ಒಂದು ಆಹ್ವಾನ ನಾವು ಗಮನಿಸುವುದಾದರೆ ಅಲ್ಲಿ ಯೇಸು ಸ್ವಾಮಿ ಮಾಡಿದಂತಹ ಕಾರ್ಯವನ್ನು ನಾವು ಆಲೋಚನೆ ಮಾಡುತ್ತಾ ಆ ಒಂದು ಆಹ್ವಾನದ ಮೂಲಕವಾಗಿ ದೇವರು ನಮ್ಮನ್ನು ಪ್ರೀತಿಸುವವನು, ಆ ಒಂದು ಆಹ್ವಾನದ ಮೂಲಕವಾಗಿ ದೇವರು ನಮ್ಮನ್ನು ಕರುಣಿಸುವವನು, ನಡೆಸುವವನಾಗಿದ್ದಾನೆ. ಆ ಒಂದು ಆಹ್ವಾನದ ಮೂಲಕವಾಗಿ ದೇವರು ನಮಗೆ ಬೇಕಾದನ್ನು ಕೊಡುವಾತನಾಗ್ತಾನೆ. ಆ ಒಂದು ಆಹ್ವಾನದ ಮೂಲಕವಾಗಿ ನಾವು ಆತನ ಮಾತನ್ನು ಕೇಳಿಸಿಕೊಳ್ಳುವಂತೆ ಮಾಡ್ತಾನೆ. ಆ ಒಂದು ಆಹ್ವಾನದ ಮೂಲಕವಾಗಿ ನಮಗಿರುವುದರಲ್ಲಿ ಹೆಚ್ಚಾಗಿ ಕೊಡುವಾತನಾಗ್ತಾನೆ. ಇಂತಹ ಆಹ್ವಾನದ ಆ ಒಂದು ವಿಶೇಷತೆಯನ್ನು ದೇವರು ನೀಡಿದ್ದಾನೆ ಪ್ರಿಯರು. ಯೇಸು ಸ್ವಾಮಿಯ ಜೀವನದಲ್ಲಿ ಶಿಷ್ಯರೊಂದಿಗೆ ಆತನು ಕಾಣಿಸಿಕೊಳ್ಳುವಾಗ ಮಾಡಿದಂಥ ಅನೇಕ ಅದ್ಭುತ ಕಾರ್ಯಗಳಲ್ಲಿ ಇದು ಒಂದು ಕೂಡ. ಈ ಕಾರ್ಯವನ್ನು ಆಲೋಚನೆ ಮಾಡಿಕೊಳ್ಳೋಣ. ಮೆನ್ಸಾ ಕ್ರಿಸ್ಟಿ, ಟೇಬಲ್ ಆಫ್ ಕ್ರೈಸ್ಟ್. ಆತನ ಬಳಿಗೆ ನಾವು ಬರ್ತೇವೆ ಪ್ರಿಯರು. ನಾವು ಒಂದು ವೇಳೆಗೆ ಬರಲಿಕ್ಕೆ ಆಗದಿದ್ದರೂ ಕೂಡ ನಮ್ಮ ಆ ಮೇಜಿನ ಬಳಿಗೆ ಆತನು ಬರ್ತಾನೆ. ವೆನ್ ವಿ ಪಾರ್ಟೇಕ್, ನಾವು ಆ ಅನ್ಯೋನ್ಯತೆಯಲ್ಲಿ ಭಾಗ್ಯಗಳಾಗುವಾಗ ದೇವರ ವಾಕ್ಯವನ್ನು ಗಮನಿಸುವ ಹಾಗೆ ಆತನೊಂದಿಗೆ ಭಾಗ್ಯಗಳಾಗುವ. ಆತನಿಲ್ಲದೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕಳೆದ ವಾರವೂ ಕೂಡ ಹೇಳಿದಂತೆ ಅನ್ ಅನ್ಸೀನ್ ಗೆಸ್ಟ್ ಟು ಎವ್ರಿ ಮೀಲ್ ಎಂಬುದಾಗಿ. ಪ್ರತಿಯೊಂದು ನಮ್ಮ ಅನ್ಯೋನ್ಯತೆಯ ಆಹಾರದಲ್ಲಿ ಆತನು ಕಾಣದೇ ಇರುವಂಥ ಅತಿಥಿ, ಆತನ ಅತಿಥೇನಾಗಿ ನಮ್ಮನ್ನು ಆಹ್ವಾನಿಸುವಾಗ ಆತನ ಮಾತನ್ನು ಕೇಳಬೇಕು ನಾವು. ಈ ಬೆಳಗಿನ ಸಮಯದಲ್ಲಿ ಇನ್ವಿಟೇಷನ್ ಟು ಕ್ರೈಸ್ಟ್ ಹಾಸ್ಪಿಟಾಲಿಟಿ, ಆತನ ಆ ಒಂದು ಆತಿಥ್ಯಕ್ಕಾಗಿ ನಾವು ನಮ್ಮನ್ನು ಆಹ್ವಾನಿಸುವಾಗ ಆ ಆಹ್ವಾನ ನಮ್ಮ ಸಂಗಡ ಇರುವುದಕ್ಕೆ, ದೇವರು ನಮ್ಮ ಸಂಗಡ ಇರುವುದಕ್ಕೆ ಆತನು ಆಹ್ವಾನಿಸ್ತಾನೆ. ದೇವರು ಆತನ ಸಲಹೆಗಳನ್ನ ಕೇಳಿಸಿಕೊಳ್ಳೋದಕ್ಕೆ ಆಹ್ವಾನಿಸ್ತಾನೆ. ನಮಗೆ ಬೇಕಾದಂಥ ಅಗತ್ಯತೆಗಳಿಗಿಂತಲೂ ಹೆಚ್ಚಾಗಿ ಕೊಡುವುದಕ್ಕೆ ನಮ್ಮನ್ನು ಆಹ್ವಾನಿಸ್ತಾನೆ. ನಮಗೆ ಔತಣವನ್ನು ಸಿದ್ಧಪಡಿಸಿ ತನ್ನ ಆ ಒಂದು ಮೇಜನ್ನು ಸಿದ್ಧ ಮಾಡಿದ್ದಾನೆ ಎಂಬುದಾಗಿ ನಮ್ಮನ್ನು ಆಹ್ವಾನಿಸ್ತಾನೆ. ತನ್ನ ಅನ್ಯೋನ್ಯತೆಯಲ್ಲಿ ಇರುವುದಕ್ಕೆ ನಮ್ಮನ್ನು ಆಹ್ವಾನಿಸ್ತಾನೆ ಆ ದೇವರು. ಇಂತಹ ದೇವರಿಗೆ ಈ ಬೆಳಗಿನ ಸಮಯದಲ್ಲಿ ಸ್ತೋತ್ರ ಸಲ್ಲಿಸುತ್ತಾ ನಮ್ಮನ್ನು ಒಪ್ಪಿಸಿಕೊಟ್ಟು ಈ ದಿನವನ್ನು, ಈ ಎಲ್ಲ ದಿನಗಳ ಈ ಮುಂದಿನ ವಾರವನ್ನು ಆತನ ಕೃಪೆಗಳ ಹಸಿರು ಒಪ್ಪಿಸಿಕೊಟ್ಟು ನಾವು ಮುಂದೆ ಸಾಗುವಂತೆ ದೇವರು ತಾ ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ನಮ್ಮ ಸ್ವಾಮಿ, ನಿನ್ನ ಆಹ್ವಾನಕ್ಕಾಗಿ ಸ್ತೋತ್ರ. ಅಂದು ಶಿಷ್ಯರಿಗೆ ನೀನು ಕಾಣಿಸಿಕೊಂಡೆ. ನೀನಿಲ್ಲದೆ ಅವರು ಮೀನು ಹಿಡಿಯುವುದಕ್ಕೆ ಹೋದಾಗ ಒಂದು ಮೀನು ಸಿಕ್ಕಲಿಲ್ಲವಲ್ಲ. ಆದರೆ ನೀನು ಹೇಳಿದ ನಂತರ ಅವರಿಗೆ ಅನೇಕ ಮೀನುಗಳು ಸಿಕ್ಕವು. ಯೋಹಾನು ಹೇಳುವ ಹಾಗೆ 153 ದೊಡ್ಡ ಮೀನುಗಳು ಸಿಕ್ಕವು ಎಂಬುದಾಗಿ. ದೇವ, ನೀನಿರುವುದಾದರೆ ನಮಗೆ ಅದ್ಭುತಗಳು ಆಗುವುದು ಸತ್ಯ. ನೀನಿಲ್ಲದೆ ನಾವು ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಬೆಳಗಿನ ಸಮಯದಲ್ಲಿ ಸ್ವಾಮಿ, ನಿನ್ನಾತ್ಮನ ಮೂಲಕವಾಗಿ ನಮ್ಮನ್ನು ಪ್ರೇರೇಪಿಸು. ನಿನ್ನಾತ್ಮನ ಮೂಲಕವಾಗಿ ನಮ್ಮನ್ನು ನಡೆಸು. ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ನಮ್ಮನ್ನು ಆಹ್ವಾನಿಸುವ ದೇವರೇ, ನಿನ್ನ ಸಂಗಡ ಇರುವುದಕ್ಕೆ ನಮ್ಮನ್ನು ಆಹ್ವಾನಿಸಿದ್ದೀಯಲ್ಲ. ನಿನ್ನ ವಾಕ್ಯಗಳನ್ನು, ಸಲಹೆಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ನಮ್ಮನ್ನು ಆಹ್ವಾನಿಸಿರುತ್ತೀಯಲ್ಲ. ನಿನ್ನೊಂದಿಗೆ ಅನ್ಯೋನ್ಯತೆಯನ್ನು ಕಳೆಯುವುದಕ್ಕೆ ನಮ್ಮನ್ನು ಆಹ್ವಾನಿಸಿರುತ್ತೀಯಲ್ಲ. ಮತ್ತು ವಿಶೇಷವಾಗಿ ಸ್ವಾಮಿ, ನಮಗೆ ಸಮೃದ್ಧಿಯನ್ನು ಕೊಡುತ್ತಿ ಎಂಬುದಾಗಿ ಆಹ್ವಾನಿಸಿರುತ್ತೀಯಲ್ಲ.
ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಬೆಳಗಿನ ಸಮಯದಲ್ಲಿ ಸ್ವಾಮಿ ನಮ್ಮೊಂದಿಗೆ ನೀನು ಇದ್ದು ಸ್ವಾಮಿ ನಮ್ಮ ಎಲ್ಲ ಕಾರ್ಯಗಳಲ್ಲಿ, ನಮ್ಮ ಎಲ್ಲ ಕೆಲಸಗಳಲ್ಲಿ ನಮ್ಮನ್ನು ಬಲಪಡಿಸು, ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಸಂತೃಪ್ತಿಗೊಳಿಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೆನ್. ನಾವೆಲ್ಲರೂ ಎದ್ದು ನಿಂತುಕೊಂಡು ನಂಬಿರುವಂಥ ನಮ್ಮ ವಿಶ್ವಾಸವನ್ನು ಅಪೊಸ್ತಲರ ವಿಶ್ವಾಸ ಸೂತ್ರದ ಮೂಲಕವಾಗಿ ಎದ್ದು ನಿಂತು ಅರಿಕೆ ಮಾಡಿಕೊಳ್ಳೋಣ. ನಾವಿರುವಂಥ ಸ್ಥಳಗಳಲ್ಲೇ ನಾವೆಲ್ಲರೂ ಎದ್ದು ನಿಂತು 128ನೇ ಪುಟದಲ್ಲಿರುವ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡುವ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೋಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತರೊಳಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ಬಲಭಾಷೆಯಲ್ಲಿ ಕುಳಿತುಕೊಂಡಿರುತ್ತಾನೆ. ಇದರಿಂದ ಬಂದು ಬದುಕವರಿಗೂ ಸತ್ತ ನ್ಯಾಯ ತೀರಿಸಿ ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಸಭೆಯು, ಭಕ್ತರ ಅನನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ದಯಮಾಡಿ ಕುಳಿತುಕೊಳ್ಳುವಂತೆ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕೃಪಾಭರಿತನಾದಂಥ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಮುಂಜಾನೆ ಸಮಯದಲ್ಲಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿನ್ನನ್ನು ಆರಾಧಿಸಿ ಹಾಡಿ ಕೊಂಡಾಡುವಂತೆ, ನಿನ್ನ ವಾಕ್ಯಗಳು ಧ್ಯಾನಿಸುವಂತೆ ನಮಗೆ ನೀಡಿರುವಂಥ ಎಲ್ಲ ನಿನ್ನ ಕೃಪೆಗಾಗಿ ಸ್ತೋತ್ರ, ಎಲ್ಲ ನಿನ್ನ ಒಳ್ಳೆತನಕ್ಕಾಗಿ ಸ್ತೋತ್ರ, ಎಲ್ಲ ನಿನ್ನ ಆಶೀರ್ವಾದಗಳಿಗಾಗಿ ಸ್ತೋತ್ರ. ದೇವರೇ, ವಿಶೇಷವಾಗಿ ಈ ಬೆಳಗಿನ ಸಮಯದಲ್ಲಿ ಸ್ವಾಮಿ ನಾವು ನಮ್ಮ ಮನೆಗಳಲ್ಲೇ ಇದ್ದು ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂತೆ, ಆರಾಧಿಸುವಂತೆ ಕೊಟ್ಟಂಥ ಅವಕಾಶಕ್ಕಾಗಿ ವಂದಿಸ್ತೇವೆ ಕರ್ತನೇ. ಪ್ರಾಮುಖ್ಯವಾಗಿ ಈ ಆರಾಧನೆಗಳಲ್ಲಿ ವೀಕ್ಷಿಸುವಂತಹ ಭಾಗಿಗಳಾಗಿರುವಂಥ ಪ್ರತಿಯೊಬ್ಬರನ್ನು ನಾವು ಸ್ಮರಿಸಿಕೊಳ್ತೇವೆ. ಹೆಸರಿಡಿದ ಆಶೀರ್ವಾದ ಮಾಡು ಸ್ವಾಮಿ. ಅವರ ಕೆಲಸ ಕಾರ್ಯಗಳನ್ನು, ಅವರ ವೈಯಕ್ತಿಕ ಜೀವಿತಗಳನ್ನು ಮತ್ತು ಅವರ ಪ್ರತಿಯೊಂದು ಹೆಜ್ಜೆಗಳನ್ನು ಆಶೀರ್ವಾದ ಮಾಡು. ಪ್ರಾಮುಖ್ಯವಾಗಿ ಕರ್ತನೆ, ಇಂದು ಮತ್ತು ಬರುವ ವಾರದಲ್ಲಿ ಜನ್ಮ ದಿವಸವನ್ನು ಆಚರಿಸಿಕೊಳ್ಳುತ್ತ ಎಲ್ಲರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಮತ್ತೊಂದು ಹೊಸ ವರ್ಷವನ್ನು ಕೊಟ್ಟಿದ್ದಿ, ಹೊಸ ವರ್ಷವನ್ನು ಕೊಡುತ್ತಿ ಎನ್ನುವಂಥ ದೃಢ ನಂಬಿಕೆ ವಿಶ್ವಾಸದಿಂದಲೇ ನಿನ್ನ ಕೈಗಳು ಒಪ್ಪಿಸಿಕೊಡುತ್ತೇವೆ. ಕಾಲಿಟ್ಟಿರುವಂಥ ಹೊಸ ವರ್ಷವು, ಕಾಲಿಡುವಂಥ ಹೊಸ ವರ್ಷವು ಎಲ್ಲರ ಬಾಳಿಗೆ ಸಂತೋಷವು, ಸಮಾಧಾನವು, ಆರೋಗ್ಯ, ಸುಕ್ಷೇಮವು, ಬಲವು, ಜ್ಞಾನವು, ವಿವೇಕವು ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮಾತ್ರಲ್ಲದೆ ಕರ್ತನೆ, ಇಂದು ಮತ್ತು ಬರವಾರದಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುವಂಥ ಎಲ್ಲ ದಂಪತಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವ, ನೀನು ಕುಟುಂಬಗಳ ನಾಯಕನು, ಒಡೆಯನು, ಪರಿಪಾಲಕನಾಗಿದ್ದಿ. ಕುಟುಂಬಗಳನ್ನು ಕಟ್ಟುವನಾಗಿದ್ದಿ, ನಡೆಸುವನಾಗಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ದಾಂಪತ್ಯ ಜೀವನದಲ್ಲಿ ಮತ್ತೊಂದು ಹೊಸ ವರ್ಷವನ್ನು ಕಾಣುವ ಎಲ್ಲ ದಂಪತಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ನಾಯಕನಾಗಿ ಕೈ ಹಿಡಿದು ನಡೆಸು. ಬೇಕಾದ ಅನ್ಯೋನ್ಯತೆ, ಪ್ರೀತಿ, ಸಮಾಧಾನಗಳನ್ನು ಅನುಗ್ರಹಿಸಿಕೊಟ್ಟು ನಡೆಸು. ಪ್ರಾಮುಖ್ಯವಾಗಿ ಸ್ವಾಮಿ, ಗ್ರೇಸ್ ದೇವಾಲಯದ ಪ್ರಿಯ ಸದಸ್ಯರಾಗಿರುವಂಥ ಶ್ರೀಯುತ ದಿನೇಶ್ ಮೂರ್ತಿ, ಶ್ರೀಮತಿ ಸುಮನ ಸುಚೇತ, ಇವರು 25ನೇ ವರ್ಷದ ವಿವಾಹ ದಿನಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕಳೆದ ಶುಕ್ರವಾರ ದೇವರೇ ಆಚರಿಸಿಕೊಳ್ಳುವ ಹಾಗೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಆ ದಂಪತಿಗಳನ್ನು ಆಶೀರ್ವಾದ ಮಾಡು. ಅವರ ಕುಟುಂಬವನ್ನು, ಅವರ ಸೇವೆಯನ್ನು ಅನುಗ್ರಹಿಸಿರುವಂಥ ಎಲ್ಲ ಜವಾಬ್ದಾರಿಗಳನ್ನು ಆಶೀರ್ವದಿಸು. ಮಾತಾಡದೆ ಸ್ವಾಮಿ, ನಮಗೆ ತಿಳಿದಾರದೆ ಯಾರ್ಯಾರು ಇಂಥ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದಾರೋ ಅಂತ ಎಲ್ಲ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಪ್ರಾಮುಖ್ಯವಾಗಿ ಎಲ್ಲ ಮಕ್ಕಳಿಗೋಸ್ಕರವಾಗಿ ನಾವು ಬೇಡುತ್ತೇವೆ. ಕಳೆದ ಒಂದು ವಾರದಲ್ಲಿ ಸ್ವಾಮಿ ಅನೇಕ ಮಕ್ಕಳು ಕೀರ್ತಿಸು ಸಂಸ್ಥೆ ಮೂಲಕವಾಗಿ ಈ ವರ್ಚುವಲ್ VBS ಅದನ್ನು ವೀಕ್ಷಿಸುವಂತೆ, ಆ VBS ಮೂಲಕವಾಗಿ ಅನೇಕ ಸತ್ಯಾಂಶಗಳನ್ನು ಅರಿತುಕೊಳ್ಳುವಂತೆ, ನಿನ್ನ ವಾಕ್ಯಗಳನ್ನು ಅವರು ಕಲಿಯುವಂತೆ, ಹಾಡುಗಳನ್ನು ಕಲಿಯುವಂತೆ, ಅನೇಕ ಹೊಸ ವಿಚಾರಗಳನ್ನು ಕಲಿಯುವ ಹಾಗೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಇಂದು ಸ್ವಾಮಿ ನಡೆಯುವಂಥ ಫೈನಲ್ ಕಾರ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಅದನ್ನು ಆಶೀರ್ವಾದ ಮಾಡು. ನಡೆಸುವಂತಹ ಪ್ರಿಯರನ್ನು, ಮಾರ್ವಿನ್ ಮತ್ತು ಎಲ್ಲ ಸಹೋದರನ್ನು ಆಶೀರ್ವದಿಸು. ಮತ್ತು ಸ್ವಾಮಿ, ಈ ಸಂದರ್ಭದಲ್ಲಿ ಅನೇಕ ಮಕ್ಕಳು ಪರೀಕ್ಷೆಗಳಿಗೆ ಸಿದ್ಧರಾಗುವಾಗ ಅವರಿಗೆ ಬೇಕಾದ ಜ್ಞಾನ ವಿವೇಕವನ್ನು ಕೊಡು ಸ್ವಾಮಿ. ಮುಂದಿನ ದಿನಗಳಲ್ಲಿ ಆತಂಕಗಳು, ಅನೇಕ ವಿಚಾರವಾಗಿ ಯೋಚನೆಗಳಿರುವಾಗ ದೇವ ನೀನು ತಾನೇ ಎಲ್ಲವುಗಳನ್ನು ನಡೆಸಿ
ಸಮಾಧಾನದಲ್ಲಿ ಆಶೀರ್ವದಿಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯಾರು ದುಃಖದಲ್ಲಿಯೂ ಕಷ್ಟದಲ್ಲಿಯೂ ಸಹಾಯಕರಿದ್ದಾರೋ ಅಂಥವರಿಗಾಗಿ ಸ್ಪಂದಿಸುವಂತೆ ನಮಗೆ ಸಹಾಯ ನೀಡು. ಅದಕ್ಕಾಗಿ ಮಾಡೋದೆಲ್ಲ ದಾನಗಳನ್ನು ಆಶೀರ್ವಾದ ಮಾಡು. ಒಂದೊಂದು ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಹೆಸರಿಡಿದು ಆಶೀರ್ವದಿಸು ಸ್ವಾಮಿ. ಯಾರ್ಯಾರು ಅನಾರೋಗ್ಯದ ಅಂಥವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನೀನು ಘನವೈದ್ಯನು ಆರೋಗ್ಯದಾಯಕವನ್ನು ಗುಣಪಡಿಸುವ ದೇವರಾಗಿದ್ದಿ. ನಮ್ಮ ಸಭೆಯಲ್ಲಿ ಮತ್ತು ಅನೇಕರು ಅಸ್ವಸ್ಥರಾಗಿದ್ದಾರೆ, ಅಂಥವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ರೋಹನ್ ಸ್ಮಿತ್ ಈತನಿಗೆ ಕೊಟ್ಟದ ಆರೋಗ್ಯಕ್ಕಾಗಿ ಸ್ತೋತ್ರ. ಹೆಚ್ಚಾಗಿ ಬಲವನ್ನು ಆರೋಗ್ಯವನ್ನು ಕೊಟ್ಟು ನಡೆಸು. ಮಾತಾಡೋದೇ ಸ್ವಾಮಿ, ನಮಗೆ ತಿಳಿಲಾರದ ಅನೇಕರು ಅಸ್ವಸ್ಥರಾಗಿರುವಾಗ ನೀನೇ ನಿನ್ನ ಗಾಯವುಳ್ಳ ಹಸ್ತಗಳಿಂದ ಮುಟ್ಟಿ ಆಶೀರ್ವಾದ ಮಾಡು ಸ್ವಾಮಿ. ಅವರ ಆರೋಗ್ಯನ ಸುಕ್ಷೇಮವನ್ನು ಕೊಡು ಸ್ವಾಮಿ. ವಿಶೇಷವಾಗಿ ದಿನದಿಂದ ದಿನಕ್ಕೆ ಹರಡುತ್ತಿರುವಂಥ ಈ ಕರೋನಾ ರೋಗಕ್ಕಾಗಿ ನಾವು ಬೇಡುತ್ತೇವೆ. ನಿಯಂತ್ರಿಸುವುದಕ್ಕೆ ನೀನೇ ಶಕ್ತನು ಸ್ವಾಮಿ. ಅದನ್ನು ನಿನ್ನ ಹತೋಟಿಯಲ್ಲಿ ಹಿಡಿಯುವುದಕ್ಕೆ ನೀನೇ ಶಕ್ತನು. ಕಾರಣ ನೀನು ಆರೋಗ್ಯದಾಯಕನಾಗಿದ್ದಿ, ಘನ ವೈದ್ಯನಾಗಿ ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಾಗಿ ನಾವು ತಿಳಿದಿದ್ದೇವೆ ದೇವರೇ. ಅನೇಕ ದೇಶಗಳಲ್ಲಿ ಸ್ವಾಮಿ ಇರುವಂಥ ಈ ಭೀಕರ ಕಾಯಿಲೆಗಳನ್ನು ನೀನು ಹೋಗಲಾಡಿಸು. ಜನರಲ್ಲಿ ಸಮಾಧಾನವನ್ನು ಮೂಡಿಸು, ಶಾಂತಿಯನ್ನು ಕೊಡು, ಆರೋಗ್ಯವನ್ನು ದಯಪಾಲಿಸು, ಸುಕ್ಷೇಮವನ್ನು ಗ್ರಹಿಸು ಸ್ವಾಮಿ. ನಿನ್ನ ಚಿತ್ತದ ಮೂಲಕವಾಗಿ ನಿನ್ನ ಸಮಯದಲ್ಲಿ ಎಲ್ಲವನ್ನು ಅಂದಗೊಳಿಸಿ ಎಂಬುದಾಗಿ ಬೇಡುತ್ತಾ ನಿನ್ನ ಕೈ ಒಪ್ಪಿಸಿಕೊಡುತ್ತೇವೆ. ಈ ವಾರವೆಲ್ಲವೂ ನಮ್ಮ ಜೊತೆಗಾರನಿಗೆ ಕೈ ಹಿಡಿದು ನಡೆಸು. ಯಾವ ಸವಾಲುಗಳು ಪಂಥವನ್ನು ಎದುರಿಸುವುದಕ್ಕೆ ಬೇಕಾದಂಥ ಶಕ್ತಿಯನ್ನು, ತಾಳ್ಮೆಯನ್ನು, ಜ್ಞಾನ, ವಿವೇಕವನ್ನು ದಯಪಾಲಿಸು. ಮತದಾವರ್ತಿ ಸ್ವಾಮಿ, ಇದನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರನ್ನು ಈ ಆರಾಧನೆಯಲ್ಲಿ ಭಾಗಿಗಳು ಎಲ್ಲರಿಗಾಗಿ ನಾವು ಸ್ತೋತ್ರ ಸಲ್ಲಿಸಿ ನಿನ್ನ ಕೈ ಒಪ್ಪಿಸಿಕೊಡುತ್ತೇವೆ. ಆಶೀರ್ವದಿಸು. ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ದಿನಭಾವದಿಂದ ಬೇಡಿದ್ದೇವೆ ನಮ್ಮ ಸ್ವಾಮಿ. ಆಮೇನ್. ನಾವೆಲ್ಲರೂ ಎದ್ದು ನಿಂತುಕೊಂಡು 152ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳ 152. ಕೈಯಲ್ಲಿ ಒಂದು ಇಲ್ಲದೆ ನೀನು ಹತ್ತಿರ ಬಂದೇ ಕರ್ತಾನೆ. ಕರ್ತನು ಕಲಿಸಿಕೊಟ್ಟಂತಹ ಪ್ರಾರ್ಥನೆ ಒಟ್ಟಗಾರಿಕೆ ಮಾಡುವ. ಪರಲೋಕದ ನಮ್ಮ ತಂದೆಯೇ,
ನಿನ್ನ ನಾಮವು ಪರಿಶೋಧಿಸಲ್ಪಡಲಿ, ರಾಜ್ಯವು ಬರಲಿ, ಚಿತ್ತವು ಪರಲೋಕದ ನೆರವೇರ ಪ್ರಕಾರ ಭೂಲೋಕದ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿ ಕೇಳನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವೇ. ಆಮೇನ್. ವಿಶ್ವಾಸ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಡೆಸುವಿಕೆಯು, ಸಹವಾಸವು, ಸಮಾಧಾನವು ನಮ್ಮೆಲ್ಲರ ಸಂಗಡ, ಇದನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರ ಸಂಗಡ, ಕ್ರೈಸ್ತ ಸಮುದಾಯದ ಸಂಗಡ, ಸರ್ವ ಸಭೆಗಳ ಸಂಗಡ, ಸರ್ವ ಲೋಕದ ಸಂಗಡ ಇಂದಿನಿಂದ ಯಾವಾಗ ನೆಲೆಸಿರಲಿ ಸ್ವಾಮಿ. ಪ್ರೀತಿಯ ನಮ್ಮ ಸ್ವಾಮಿ, ಈ ಬೆಳಗಿನ ಸಮಯದಲ್ಲಿ ನಿನ್ನನ್ನು ನಾವು ಮನೆಗಳಲ್ಲಿ ಇದ್ದು ನಿನ್ನನ್ನು ಆರಾಧಿಸುವಂಥ ಅವಕಾಶವನ್ನು ಗ್ರಹಿಸಿಕೊಟ್ಟು, ದೇವರೇ, ಈ ನಮ್ಮ ಆರಾಧನೆಯಲ್ಲಿ ಯಾವುದಾದ್ರು ತಪ್ಪು ದೋಷಗಳು ಕಂಡು ಬಂದನ್ನು ಕ್ಷಮಿಸು. ದೇವರೇ, ನಾವು ನಮ್ಮ ಅನುದಿನದ ಬಾಳಿನ ಎಲ್ಲ ಕೆಲಸಗಳಲ್ಲಿ ಮನೆಗಳಲ್ಲಿಯೇ ಇದ್ದು ನಾವು ಮಾಡುವುದಕ್ಕೆ ಬೇಕಾದಂತಹ ತಾಳ್ಮೆಯನ್ನು ಸಹನೆ ದಯಪಾಲಿಸು. ಈ ವಾರವೆಲ್ಲವೂ ನಮ್ಮ ಜೊತೆಗಾರನಿಗೆ ಕೈ ಹಿಡಿದು ನಡೆಸು ಮತ್ತು ಅನೇಕ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ, ನಿನ್ನನ್ನು ಹಾಡಿಕೊಂಡಾಡುವುದಕ್ಕೆ, ನಮ್ಮ ಮತ್ತೊಂದಾವರ್ತಿ ಒಟ್ಟಾಗಿ ನಮ್ಮ ಮನೆಗಳಲ್ಲಿ ನಿನ್ನನ್ನು ಆರಾಧಿಸುವಂಥ ಅವಕಾಶವನ್ನು ಗ್ರಹಿಸು. ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸು ನಾಮದಲ್ಲಿ ಬೇಡಿದ್ದೇವೆ ಸ್ವಾಮಿ, ಆಮೇನ್. ಪ್ರೀತಿಯುಳ್ಳ ದೇವಜನರೇ, ಈ ಆರಾಧನೆಯಲ್ಲಿ ಆನ್ಲೈನ್ ಮೂಲಕವಾಗಿ ಭಾಗವಹಿಸಿದಂಥ ನಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ವಂದಿಸ್ತೇನೆ ಮತ್ತು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂಬುದಾಗಿ ನಾನು ಹಾರೈಸಿ ಪ್ರಾರ್ಥಿಸ್ತೇನೆ. ವಿಶೇಷವಾಗಿ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಬರುವ ಬುಧವಾರ, ಅಂದರೆ 29ನೇ ತಾರೀಕು, ವಾರದ ಮಧ್ಯದ ಮಿಡ್ ವೀಕ್ ಆರಾಧನೆ ಸಂಜೆ 6:30 ಗಂಟೆಗೆ ಈ ಆಲಯದಲ್ಲಿ ಆನ್ಲೈನ್ ಮೂಲಕವಾಗಿ ನೇರ ಪ್ರಸಾರ ಮಾಡಲಾಗುವುದು. ತಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಗಳಾಗುವಂತೆ ನಿಮ್ಮನ್ನು ವಿನಂತಿಸಿಕೊಳ್ತೇನೆ. ಬುಧವಾರ 29ನೇ ತಾರೀಕು ಸಂಜೆ 6:30 ಗಂಟೆಗೆ ಆರಾಧನೆ ನಡೆಸಲ್ಪಡ್ತದೆ ಮತ್ತು ಮೇ 1ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ತಿಂಗಳ ಮೊದಲನೇ ದಿನದ ಪರಿಶುದ್ಧ ಆರಾಧನೆ ಆನ್ಲೈನ್ ಮೂಲಕವಾಗಿ ಪುನಃ ಪ್ರಸಾರವಾಗುವುದು. ಅದರಿಂದ ದಯವಿಟ್ಟು ಈ ಆರಾಧನೆಗಳನ್ನು ವೀಕ್ಷಿಸುವಂತೆಯೂ ಭಾಗಿಗಳಾಗುವಂತೆ ನಿಮ್ಮನ್ನು ಕೇಳಿಕೊಳ್ತೇನೆ. ಮತ್ತೊಂದು ಆವೃತ್ತಿ ಹೇಳ್ತೇನೆ. ಬುಧವಾರ 29ನೇ ತಾರೀಕು ಸಂಜೆ 6:30 ಗಂಟೆಗೆ ಮಿಡ್ ವೀಕ್ ವರ್ಷಿಪ್ ಸರ್ವಿಸ್
ಮತ್ತು ತಿಂಗಳ ಮೊದಲನೇ ದಿನದ ಆರಾಧನೆ 1ನೇ ತಾರೀಕು ಮೇ ಬೆಳಿಗ್ಗೆ 7 ಗಂಟೆಗೆ ತಾವೆಲ್ಲರೂ ಕೂಡ ಭಾಗಿಗಳಾಗುವಂತೆ ವಿನಂತಿಸಿಕೊಳ್ತೇನೆ. ಮತ್ತೊಂದು ಆವೃತ್ತಿ ನಿಮಗೆ ಶುಭಾಶಯಗಳನ್ನು ಸಾರಿಸ್ತೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಿ ಎಂಬುದಾಗಿ ಹಾರೈಸಿ ಪ್ರಾರ್ಥಿಸಲಾಗಿದೆ.